ಹಾಗೆಯೇ ವಿಶ್ವಗೀತಾ ಪರ್ಯಾಯದ ನಿರಂತರ ಜ್ಞಾನಯಜ್ಞದ ಅಂಗವಾಗಿ ಗೀತೆಯಲ್ಲಿ ಈಶೋಪನಿಷತ್ತು ಅಂತ ಮಾದನೂರಿನ ವಿಷ್ಣುತೀರ್ಥರ ಮೂಲ ವೃಂದಾವನದ ಅರ್ಚಕರ ವಂಶಸ್ಥರಾದ ವಿದ್ವಾನ್ ಶ್ರೀಹರಿ ಆಚಾರ್ಯ ಪೂಜಾರ ಮಾದನೂರು ಇವರಿಂದ ಕಳೆದ 5 ದಿನಗಳಿಂದ ಗೀತೆಯಲ್ಲಿ ಈಶೋಪನಿಷತ್ತು ಎಂಬ ವಿಷಯದ ಬಗ್ಗೆ ಇವರು ಪ್ರವಚನವನ್ನು ನೀಡ್ತಾ ಇದ್ದಾರೆ. ಅದರ ಮಂಗಳ ಪ್ರವಚನ ಇಂದು ನಡೀಲಿಕ್ಕಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪರ್ಯಾಯ ಶ್ರೀಪಾದರು ಆಗಮಿಸಿ ಆ ಮಂಗಳ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಡಲಿಕ್ಕಿದ್ದಾರೆ. ಈಗ ಶ್ರೀಹರಿ ಆಚಾರ್ಯ ಪೂಜಾರ ಇವರು ಗೀತೆಯಲ್ಲಿ ಈಶೋಪನಿಷತ್ ಎಂಬ ವಿಷಯದ ಬಗ್ಗೆ ಪ್ರವಚನವನ್ನು ನೀಡಬೇಕು ಶ್ರೋತೃವರ್ಗದ ಪರವಾಗಿ ಕೇಳಿಕೊಳ್ತಾ ಇದ್ದೀನಿ. ರಜತಗ್ರಾಮಶ್ರೇಯೋಲಂಕೃತಿಃ ಕರ್ಮಂದೀಶ್ವರಭಕ್ತಿಬಂಧನವಶಪ್ರೀತೋಸ್ತು ಕೃಷ್ಣಪ್ರಭುಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಸನ್ನಿಗೆ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸಿ, ಪರಮಪೂಜ್ಯ ಪರ್ಯಾಯ ಶ್ರೀಪಾದಂಗಳವರಿಗೂ ನಮನಗಳನ್ನು ಸಲ್ಲಿಸಿ, ಭಗವದ್ಗೀತೆಯಲ್ಲಿ ಈಶೋಪನಿಷತ್ತು ಎಂಬಂತಹ ವಿಷಯದ ಬಗ್ಗೆ ಕಳೆದ 5 ದಿನಗಳಿಂದ ಈ ಪವಿತ್ರವಾದಂತಹ ರಾಜಾಂಗಣದಲ್ಲಿ ನಡೆಯುತ್ತಿರುವಂತಹ ಪ್ರವಚನದ ಮಂಗಳ ಇವತ್ತು ನಡೀತಾ ಇದೆ. ಉಪನಿಷತ್ತಿನಲ್ಲಿ ನಾವು ಕಂಡಂತೆ ಮೊದಲ 2 ಮಂತ್ರಗಳಿಂದಾಗಿ ಪರಮಾತ್ಮನ ತತ್ವಜ್ಞಾನವನ್ನು ಪಡೆಯಲಿಕ್ಕೆ ಏನು ಯೋಗ್ಯತೆ ಬೇಕು ಎಂಬುದಾಗಿ ತಿಳಿಸಿ, ನಂತರ ಅವನು ಮಾಡುವಂತಹ ಸ್ವಯಂಭುವ ಮನು ಮಾಡುವಂತಹ ಪ್ರಾರ್ಥನೆಯನ್ನು ಎಲ್ಲವನ್ನು ಕೂಡ ತಿಳಿಸಿದರು. ಅದರಲ್ಲಿ ನಾವು ನಿನ್ನೆ ನೋಡಿದಂತೆ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ ಅಂತ ಆ ಸ್ವಯಂಭುವ ಮನುಗಳು ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡ್ತಾರೆ. ದೇವರೇ, ನಿನ್ನ ಮುಖದ ತುಂಬ ಒಂದು ಬಂಗಾರದ ತಟ್ಟೆ ಮುಚ್ಚಲ್ಪಟ್ಟಿದೆ ಅಂತ. ಯಾವುದು ಆ ಬಂಗಾರದ ತಟ್ಟೆ ಅಂತ ಹೇಳಿದರೆ ಅದು ಸಾಕ್ಷಾತ್ ಸೂರ್ಯಮಂಡಲದಲ್ಲಿ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನ ಚಿಂತನೆ. ಹಾಗಾಗಿ ಸೂರ್ಯಮಂಡಲದ ಒಳಗಡೆ ಪರಮಾತ್ಮ ಇದ್ದಾನೆ, ಆದರೆ ಪರಮಾತ್ಮ ಕಾಣಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ಅವನಿಗೆ ಅಡ್ಡವಾಗಿ ಆ ಸೂರ್ಯನ ಬೆಳಕು ನಿಂತಿದೆ. ಹಾಗಾಗಿ ಆ ಸೂರ್ಯನ ಬೆಳಕನ್ನು ನೀನು ಸರಿಸಿ ನನಗೆ ನಿನ್ನನ್ನು ದರ್ಶನ ಮಾಡಿಸು ಎಂಬುದಾಗಿ ಪ್ರಾರ್ಥನೆ ಮಾಡುವಂಥ ಅಪೂರ್ವ ಮಂತ್ರ, ಅದನ್ನು ನಾವು ನಿನ್ನೆ ಕೇಳಿದ್ವಿ. ಅದನ್ನೇ ಗೀತೆಯಲ್ಲಿ ಕೇಳುವಂತೆ ನಾವು ನರೂಪಮಸ್ಸೇಹ ತಥೋಪಲಭ್ಯತೆ ಅಂತ. ಪರಮಾತ್ಮನ ರೂಪದ ದರ್ಶನ ಆಗೋದಷ್ಟು ಸುಲಭ ಅಲ್ಲ. ಸೂರ್ಯಮಂಡಲದಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ. ಹಾಗಾಗಿ ಅಂತಹ ಪರಮಾತ್ಮನನ್ನು ಉಪಾಸನೆ ಮಾಡೋದು ಅತ್ಯಂತ ಕಷ್ಟ. ಆದರೆ ಉಪಾಸನೆಯನ್ನು ಮಾಡಲೇಬೇಕು. ಕಷ್ಟ ಅಂತ ಪರಮಾತ್ಮನ ಉಪಾಸನೆಯನ್ನು ಬಿಟ್ಟರೆ ನಾವು ಈಗ ಎಲ್ಲಿದ್ದೇವೋ ಅದಕ್ಕಿಂತ ಕೆಳಗಡೆ ಹೋಗ್ತೀವಿ ಅಷ್ಟು, ಇನ್ನೂ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮನುಷ್ಯ ಶರೀರ ಅಂತ ಬಂದಾಗ ಅದು ಸಾಧನೆಗೆ ಯೋಗ್ಯವಾದಂತಹ ಶರೀರ. ಹಾಗಾಗಿ ಅಂತಹ ಶರೀರದಲ್ಲಿ ನಾವು ಸಾಧನೆಯನ್ನು ಮಾಡಲೇಬೇಕು ಎಂಬುದಾಗಿ ನಮಗೆ ಶಾಸ್ತ್ರಗಳು ಉಪನಿಷತ್ತುಗಳು ಆದೇಶವನ್ನು ಕೊಡ್ತಾ ಇವೆ. ಹೀಗೆ ಸೂರ್ಯಮಂಡಲದಲ್ಲಿ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನ ದರ್ಶನ ನನಗೆ ತೋರಿಸು ಆಗಬೇಕು ಅಂತ ಪ್ರಾರ್ಥನೆ ಮಾಡಿದ ಸ್ವಯಂಭುವ ಮನು. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಸ್ವಯಂಭುವ ಮನುಗಳಿಗೋಸ್ಕರ ಪರಮಾತ್ಮ ಆ ಸೂರ್ಯಮಂಡಲದ ಒಂದು ಛಾಯೆಯನ್ನು, ಬೆಳಕನ್ನು ಸರಿಸಿದ. ಆವಾಗ ಆ ಯಾವ ಸ್ವಯಂಭುವ ಮನುಗಳಿಗೆ ಏನಾಯಿತು, ಪರಮಾತ್ಮನ ದರ್ಶನ ಆಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ.
ಈ ರೀತಿಯಾಗಿ ಪರಮಾತ್ಮನ ದರ್ಶನ ಆದಾಗ ಅವರು ಯಾವ ರೀತಿ ಪ್ರಾರ್ಥನೆ ಮಾಡಿದರು ಅಂತ ಹೇಳಿದ್ರೆ, ಪೂಷನ್ನೇಕರ್ಷೆ ಯಮಸೂರ್ಯ ಪ್ರಾಜಾಪತ್ಯ ವ್ಯೂಹರಶ್ವಿನ್ ಸಮೂಹ ತೇಜೋ ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಎಂಬುದಾಗಿ ಆ ಪರಮಾತ್ಮನ ದಿವ್ಯವಾದಂತಹ ಸೂರ್ಯಮಂಡಲದ ಅಂತರ್ಯಾಮಿಯಾಗಿರುವಂತಹ ರೂಪವನ್ನು ಕಂಡಾಗ ಅವರಿಗೆ ಒಳಗಿನಿಂದಾಗಿ ಆನಂದ ಉಕ್ಕಿ ಬರುತ್ತೆ ಅಂತೆ ಸ್ವಯಂಭವ ಮನುಗಳಿಗೆ. ಅದನ್ನು ಕಂಡಾಗ ಅವರು ವಿಶಿಷ್ಟವಾಗಿ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ. ಈ ಒಂದು ಮಂತ್ರದಲ್ಲಿ ಪರಮಾತ್ಮನನ್ನು 5 ನಾಮಗಳಿಂದಾಗಿ ಸ್ತೋತ್ರ ಮಾಡ್ತಾರೆ. ಪೂಷನ್, ಏಕರ್ಷೆ, ಯಮ, ಸೂರ್ಯ, ಪ್ರಾಜಾಪತ್ಯ ಎಂಬುದಾಗಿ 5 ಪರಮಾತ್ಮನ ನಾಮಗಳಿಂದಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಪರಮಾತ್ಮ, ನೀನು ನನ್ನ ಮೇಲಿನ ಅನುಗ್ರಹದಿಂದಾಗಿ ನಿನಗೆ ಅಡ್ಡವಾಗಿ ಇದ್ದಂತಹ ಆ ಸೂರ್ಯನ ಬೆಳಕನ್ನು ಸರಿಸಿದಿ, ಅದರಿಂದಾಗಿ ನಾನು ಅದಕ್ಕಿಂತ ಪ್ರಖರವಾಗಿದ್ದಂತಹ ನಿನ್ನ ತೇಜಸ್ಸಿನ ಸಮೂಹವನ್ನು ನೋಡ್ತಾ ಇದ್ದೇನೆ ಎಂಬುದಾಗಿ ತಿಳಿಸ್ತಾರೆ. ಅವರು ಇಲ್ಲಿ ಪದಪ್ರಯೋಗ ಮಾಡ್ತಾರೆ, ಪೂಷನ್ ಅಂತ. ಪೂಷನ್ ಎನ್ನುವಂಥ ಶಬ್ದಕ್ಕೂ ನಾವು ಹಿಂದೆ ನೋಡಿದ್ವಿ. ಹಿಂದಿನ ಮಂತ್ರದಲ್ಲಿಯೂ ಕೂಡ ಸ್ವಯಂಭೂ ಮನುಗಳು ಪೂಷನ್ ಎನ್ನುವಂತಹ ಪದವನ್ನು ಪ್ರಯೋಗ ಮಾಡಿದ್ದರು. ಅಂದರೆ ಇಡೀ ಜಗತ್ತನ್ನು ಪೋಷಣೆ ಮಾಡುವವನು, ಆದ್ದರಿಂದಾಗಿ ಪೂಷನ್, ಮತ್ತು ಗುಣಪೂರ್ಣನಾಗಿದ್ದಾನೆ, ಆದ್ದರಿಂದಾಗಿ ಪರಮಾತ್ಮನಿಗೆ ಪೂಷ ಎಂಬುದಾಗಿ ಹೆಸರು. ಪೂಷ ಎಂಬುದಾಗಿ ಸೂರ್ಯನಿಗೂ ಹೆಸರಿದೆ. ಯಾಕೆಂದರೆ ತನ್ನ ಕಿರಣಗಳ ಮೂಲಕ ಇಡೀ ಜಗತ್ತನ್ನು ರಕ್ಷಣೆ ಮಾಡುವವನು ಯಾರು? ಸೂರ್ಯ. ಯಾಕೆಂದರೆ ಸೂರ್ಯನ ಬೆಳಕು ನಮ್ಮ ಮೇಲೆ ಬೀಳದೇ ಹೋದರೆ ನಾವು ಒಂದು ರೀತಿ ಜಡವಾಗಿ ಬಿಡ್ತೇವೆ. ಹಾಗಾಗಿ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಎಂಬುದಾಗಿ ಹೇಳ್ತಾರೆ. ನಮಗೆ ಒಳ್ಳೆಯ ಆರೋಗ್ಯ ಬೇಕು ಅಂತಂದರೆ ಬೇರೆ ಏನು ಮಾಡೋದು ಬೇಕಾಗಿಲ್ಲ. ಸೂರ್ಯನ ಉಪಾಸನೆಯನ್ನು ಬೆಳಗ್ಗೆ ಸೂರ್ಯ ಹುಟ್ಟಬೇಕಾದ್ರೆ ಆ ಎಳೆಯ ಕಿರಣಗಳು ನಮ್ಮ ಮೇಲೆ ಬಿದ್ದರೆ ಸಾಕು, ಅದರಿಂದಾಗಿ ಉತ್ತಮ ಆರೋಗ್ಯ ಸಿಗುತ್ತೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಸೂರ್ಯನಿಗೆ ಪೂಷ ಅಂತ ಹೆಸರು. ಪ್ರಧಾನವಾಗಿ ಪೂಷ ಆ ಸೂರ್ಯನಿಗೂ ಬೆಳಕನ್ನು ಕೊಟ್ಟಂತಹ, ಸೂರ್ಯನಿಗೂ ಆರೋಗ್ಯವನ್ನು ಕೊಟ್ಟಂತಹ ಅದು ಪರಮಾತ್ಮ. ಯದಾದಿತ್ಯ ಗತಂ ತೇಜ ಜಗದ್ಭಾಸಯತೆ ಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ ಎಂಬುದಾಗಿ ಗೀತೆಯಲ್ಲಿ ಹೇಳುವಂತೆ ಸೂರ್ಯನಿಗೆ ಇಡೀ ಜಗತ್ತನ್ನು ಬೆಳಗಿಸುವಂತಹ ಶಕ್ತಿಯನ್ನು ಕೊಟ್ಟಿದ್ದೇ ಅದು ಪರಮಾತ್ಮ ಅಂತ. ಅಂತಹ ಪರಮಾತ್ಮನನ್ನು ಪೂಷನ್ ಎಂಬುದಾಗಿ ಸ್ವಯಂಭೂ ಮನುಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ ಏಕರ್ಷೆ ಅಂತ. ಏಕರ್ಷೆ ಎನ್ನುವಂತಹ ಶಬ್ದ ಏಕರ್ಷಿ ಅಂತ ಪರಮಾತ್ಮನಿಗೆ ಕರೀತಾ ಇದ್ದಾರೆ. ಆದರೆ ಏಕರ್ಷಿ ಅಂತ ಒಬ್ಬ ಋಷಿ ಕೂಡ ಇದ್ದರು. ಆ ಏಕರ್ಷಿ ಎಂಬಂತಹ ಋಷಿಗಳು ಅಥರ್ವ ವೇದದ ದ್ರಷ್ಟಾರರು. ಪರಮಾತ್ಮನು ಕೂಡ ಏಕರ್ಷಿ ಅಂತ ಕರೆಸ್ಕೊಳ್ತಾನೆ. ಪರಮಾತ್ಮನಿಗೆ ಯಾಕೆ ಏಕರ್ಷಿ ಅಂತ ಹೆಸರು ಅಂದರೆ, ಪ್ರಧಾನ ಜ್ಞಾನರೂಪತಃ ವಿಷ್ಣು ಏಕರ್ಷಿ ಜ್ಞೇಯ ಎಂಬುದಾಗಿ ಆಚಾರ್ಯರು ಭಾಷ್ಯದಲ್ಲಿ ತಿಳಿಸುವಂತೆ, ಪರಮಾತ್ಮ ಅವನು ಜ್ಞಾನಸ್ವರೂಪಿ. ಯಾವ ರೀತಿ ಜ್ಞಾನಸ್ವರೂಪಿ ಅಂತ ಹೇಳಿದರೆ, ವೈಕುಂಠದಲ್ಲಿ ಶ್ವೇತದ್ವೀಪದಲ್ಲಿ ಇರುವಾಗ ಮಾತ್ರ ಅವನು ಜ್ಞಾನಸ್ವರೂಪಿ ಅಲ್ಲ, ಭೂಮಿಯಲ್ಲಿ ರಾಮನಾಗಿ ಕೃಷ್ಣನಾಗಿ ಅವತಾರ ಮಾಡಿದಾಗಲೂ ಕೂಡ ಪರಮಾತ್ಮ ಏನಾಗಿದ್ದಾನೆ, ಅವನು ಜ್ಞಾನಸ್ವರೂಪಿಯೇ ಆಗಿದ್ದಾನೆ, ಆನಂದ ಸ್ವರೂಪಿಯೇ ಆಗಿದ್ದಾನೆ. ಅಂತಹ ಜ್ಞಾನಾನಂದ ಸ್ವರೂಪಿಯಾಗಿದ್ದಾನೆ ಪರಮಾತ್ಮ. ಹಾಗಾಗಿ ಅವನಿಗೆ ಏಕರ್ಷಿ ಎಂಬುದಾಗಿ ಹೆಸರು. ಮುಂದೆ ಹೇಳ್ತಾರೆ, ಯಮ ಎಂಬುದಾಗಿ ಪರಮಾತ್ಮನನ್ನು ಸ್ವಯಂಭೂಮನುಗಳು ಚಿಂತನೆ ಮಾಡಿದರು. ಸಾಮಾನ್ಯವಾಗಿ ಯಮ ಅಂತ ಹೇಳಿದರೆ ನಾವು ನಮಗೆಲ್ಲರೂ ಶಿಕ್ಷೆಯನ್ನು ಕೊಡುವಂತಹ ನರಕಲೋಕದ ಅಧಿಪತಿಯಾದಂತಹ ಧರ್ಮರಾಜನನ್ನು ಯಮ ಅಂತ ಕರೀತೇವೆ. ಆದರೆ ಪ್ರಧಾನವಾಗಿ ಯಮಶಬ್ದವಾಚ್ಯನಾದವನು ಸ್ವಯಂ ಪರಮಾತ್ಮನೇ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಯಾಕೆ ಅಂದರೆ ಯಮೋ ನಿಯಮನಾದ್ ಹರಿಹಿ ಅಂತೆ. ಯಮಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದರೆ, ಯಾರು ಎಲ್ಲರನ್ನೂ ನಿಯಮನ ಮಾಡ್ತಾನೋ ಅವನು ಯಮ ಅಂತೆ. ನಮ್ಮೆಲ್ಲರನ್ನೂ ನಿಯಮನ ಮಾಡುವವನು ಯಮಧರ್ಮರಾಜ. ಆದರೆ ಆ ಯಮಧರ್ಮರಾಜನನ್ನು ನಿಯಮನ ಮಾಡುವವರು ಯಾರು? ಪರಮಾತ್ಮ. ಅದನ್ನೇ ಹೇಳುವಂತೆ ಭಯಾದಸ್ಯಾಗ್ನಿಸ್ತಪತಿ ಭಯಾತ್ತಪತಿ ಸೂರ್ಯ ಭಯಾತ್ ಇಂದ್ರಶ್ಚ ವಾಯುಶ್ಚ ಮೃತ್ಯುರ್ಧಾವತಿ ಪಂಚಮಃ ಅಂತ ಯಮಧರ್ಮರಾಜನು ತನ್ನ ಕೆಲಸವನ್ನು ಮಾಡೋದು ಪರಮಾತ್ಮನಿಂದಾಗಿ ಅಂತ. ಹಾಗಾಗಿ ಪ್ರಧಾನವಾಗಿ ಯಮಶಬ್ದ ವಾಚ್ಯನಾದವನು ಅದು ಪರಮಾತ್ಮನಾಗಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಇದೇ ವಿಚಾರವನ್ನು ಪರಮಾತ್ಮ ಗೀತೆಯಲ್ಲಿ ಹೇಳುವಂತೆ ವಿಶೇಷವಾಗಿ ಸೂರ್ಯನಲ್ಲಿ ಪೂಷಾನಲ್ಲಿ ನನ್ನ ಸನ್ನಿಧಾನ ಇದೆ ಅಂತ. ಆದಿತ್ಯಾನಾಂ ಅಹಂ ವಿಷ್ಣು ಜ್ಯೋತಿಷಾಂ ರವಿರಂಶುಮಾನ್ ಎಂಬುದಾಗಿ ಇಡೀ ಜಗತ್ತನ್ನು ಬೆಳಗಿಸುವಂತಹ ವಸ್ತುಗಳಲ್ಲಿ ನಾನು ರವಿಯಲ್ಲಿ ಸೂರ್ಯನಲ್ಲಿ ನನ್ನ ವಿಶೇಷವಾದಂತಹ ಸನ್ನಿಧಾನವನ್ನು ಇಟ್ಟಿದ್ದೇನೆ ಎಂಬುದಾಗಿ ಹೇಳ್ತಾನೆ.
ಹಾಗಾಗಿ ಪರಮಾತ್ಮನನ್ನು ಪೂಷಾ ಎಂಬುದಾಗಿ ಉಪನಿಷತ್ತು ಹೇಳಿದ್ದು ಅತ್ಯಂತ ಸಮುಚಿತ ಆಗಿದೆ. ಮುಂದೆ ಹೇಳಿದರು ಯಮ ಅಂತ. ಇದನ್ನು ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಪಿತॄಣಾಂ ಅರ್ಯಮಾಚಾಸ್ಮಿ ಯಮ ಸಂಯಮತಾಮಹಂ ಅಂತ. ಅಂದರೆ ಲೋಕಕ್ಕೆ ದಂಡನೆಯನ್ನು ಶಿಕ್ಷೆಯನ್ನು ಕೊಡುವುದರಲ್ಲಿ ನಾನು ಯಮನಾಗಿದ್ದೇನೆ ಎಂಬುದಾಗಿ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಹಾಗಾಗಿ ಪರಮಾತ್ಮ ಪೂಷ ಆಗಿದ್ದಾನೆ, ಯಮನಾಗಿದ್ದಾನೆ, ಅದೇ ರೀತಿಯಾಗಿ ಸೂರ್ಯನೂ ಆಗಿದ್ದಾನೆ. ಮತ್ತು ಸೂರ್ಯ ಯಾಕೆ ಅಂತ ಹೇಳಿದ್ರೆ ಒಂದು ಅರ್ಥ ಸೂರ್ಯನಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಅಂತ. ಆಚಾರ್ಯರು ಹೇಳುವಂತೆ ಸೂರ್ಯ ಸ ಸೂರಿಗಮ್ಯತ್ವಾತ್ ಅಂತ. ಸೂರಿಗಳು ಅಂತ ಹೇಳಿದರೆ ದೊಡ್ಡ ದೊಡ್ಡ ಜ್ಞಾನಿಗಳು. ಜ್ಞಾನಿಗಳೆಲ್ಲರೂ ಕೂಡ ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೆ, ಅವರಿಂದಾಗಿ ಪರಮಾತ್ಮ ಗಮ್ಯನಾಗಿದ್ದಾನೆ. ಹಾಗಾಗಿ ಪರಮಾತ್ಮನನ್ನು ಸೂರ್ಯ ಎಂಬುದಾಗಿ ಕರೀತಾರೆ ಅಂತೆ. ಅಷ್ಟು ಮಾತ್ರ ಅಲ್ಲ, ಪರಮಾತ್ಮನನ್ನು ಸ್ವಯಂಭೂ ಮನುಗಳು ಪ್ರಾಜಾಪತ್ಯ ಎಂಬುದಾಗಿ ಉಪಾಸನೆ ಮಾಡ್ತಾ ಇದ್ದಾರೆ. ಇದನ್ನು ನೋಡಿದಂತಹ ಅನೇಕ ವ್ಯಾಖ್ಯಾನಕಾರರು ಪ್ರಾಜಾಪತ್ಯ ಅಂತ ಹೇಳಿದರೆ ಪ್ರಜಾಪತಿಯ ಮಗ ಅಂತ ಅರ್ಥ ಮಾಡಿಬಿಟ್ಟಿದ್ದಾರೆ. ಆದರೆ ಅದನ್ನು ಖಂಡನೆ ಮಾಡಿ ಆಚಾರ್ಯರು ವೇದವ್ಯಾಸರ ಮಾತನ್ನು ಉದಾಹರಣೆಯಾಗಿ ಕೊಟ್ಟು ಹೇಳ್ತಾರೆ, ಪ್ರಾಜಾಪತ್ಯ ಪ್ರಜಾಪತೇಹೇ ಅಂತ ಹೇಳಿದರೆ ವಿಶೇಷೇಣೈವ ಗಮ್ಯತ್ವಾತ್. ಪ್ರಜಾಪತಿ ಅಂತ ಹೇಳಿದರೆ ಚತುರ್ಮುಖ ಬ್ರಹ್ಮದೇವರು. ಆ ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನನ್ನು ವಿಶೇಷವಾಗಿ ಉಪಾಸನೆ ಮಾಡ್ತಾರಂತೆ. ಪರಮಾತ್ಮನನ್ನು ಬ್ರಹ್ಮದೇವರು ಯಾವ ರೀತಿಯಾಗಿ ಉಪಾಸನೆ ಮಾಡ್ತಾರೋ ಅಷ್ಟು ಪರಿಪೂರ್ಣವಾಗಿ ಯಾರೂ ಕೂಡ ಉಪಾಸನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಜೀವರು ಕೂಡ ಉಪಾಸನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ವಿಶ್ವ ಗೀತಾ ಪರ್ಯಾಯೋತ್ಸವದ ನಿರಂತರ ಜ್ಞಾನಯಜ್ಞದ ಅಂಗವಾಗಿ ರಾಜಾಂಗಣದ ಈ ಉಪೇಂದ್ರ ತೀರ್ಥ ವೇದಿಕೆಯಲ್ಲಿ ಕಳೆದ 5 ದಿನಗಳಿಂದ ನಡೆಯುತ್ತಿರುವ ಗೀತೆಯಲ್ಲಿ ಈಶೋಪನಿಷತ್ ಎಂಬ ಪ್ರವಚನದ ಮಂಗಳ ಕಾರ್ಯಕ್ರಮ ಇಂದು ನಡೆಯಲಿದೆ. ಪ್ರವಚನದ ಮಂಗಳ ಕಾರ್ಯಕ್ರಮವನ್ನು ಅನುಗ್ರಹಿಸಲು ಪರಮಪೂಜ್ಯ ಪರ್ಯಾಯ ಪೀಠಾಧೀಶರಾದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಆಗಮಿಸಿದ್ದಾರೆ. ರಾಜಾಂಗಣದ ಎಲ್ಲ ಶ್ರೋತೃವರ್ಗದ ಪರವಾಗಿ ಶ್ರೀಗಳಿಗೆ ಸ್ವಾಗತವನ್ನು ಸಮರ್ಪಿಸ್ತಾ ಇದ್ದೇನೆ. ಶ್ರೀಗಳು ಅನುಗ್ರಹ ಸಂದೇಶವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಶ್ರೀ ಗುರುಭ್ಯೋ ನಮಃ. ನಮ್ಮ ಚತುರ್ಥ ಪರ್ಯಾಯದ ವಿಶ್ವಗೀತಾ ಪರ್ಯಾಯದ ಪ್ರವಚನ ಮಾಲಿಕೆ ಗೀತಾ ಪ್ರವಚನ ಮಾಲಿಕೆಯಲ್ಲಿ ಇವತ್ತು ಗೀತೋಪನಿಷತ್ತು ಮತ್ತು ಈಶೋಪನಿಷತ್ತು ಈ ಎರಡರ ಒಂದು ಸಮನ್ವಯದ ಒಂದು ಪ್ರವಚನ ಮಾಲಿಕೆ ನಡೆದದ್ದು ಬಹಳ ಒಂದು ಅನ್ವರ್ಥಕ ಮತ್ತು ಅತ್ಯಂತ ಅಪೂರ್ವವಾದದ್ದು ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ವಾಸ್ತವಿಕವಾಗಿ ನೋಡಿದರೆ ಈಶೋಪನಿಷತ್ತು ಮತ್ತು ಗೀತೋಪನಿಷತ್ತು ಇದು ಎರಡು ಒಂದೇ. ಯಾಕೆಂದರೆ ಭಗವದ್ಗೀತೆಗೆ ಅತ್ಯಂತ ಹತ್ತಿರವಾದಂತಹ ಉಪನಿಷತ್ತು ಅಂದರೆ ಈಶೋಪನಿಷತ್ತು. ಯಾಕೆಂದರೆ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತ ಹೇಳಿ ಈಶೋಪನಿಷತ್ತು ಏನು ಹೇಳುತ್ತದೆ ಅದನ್ನು ನೇರವಾಗಿ ಭಗವದ್ಗೀತೆ ಅದನ್ನು ತಿಳಿಸ್ತಾ ಇದೆ. ಕುರ್ವನ್ನೇವೇಹ ಕರ್ಮಾಣಿ ಜಿಜಿವಿಶೇಷತಗುಂ ಸಮಾಹ ಏವಂ ತ್ವಯೇ ನಾಣ್ಯತೆ ತೋಸ್ತಿ ನ ಕರ್ಮ ಲಿಪ್ಯತೆ ದರೆ ಎಂಬುದಾಗಿ ಈಶೋಪನಿಷತ್ತನ್ನು ಅದನ್ನು ಸಂಪೂರ್ಣವಾಗಿ ಪ್ರತಿಫಲನ ಮಾಡಿದ್ದು ಭಗವದ್ಗೀತೆ. ಆದ್ದರಿಂದ ಈಶೋಪನಿಷತ್ತಿಗೂ ಭಗವದ್ಗೀತೆಗೂ ಬಹಳ ಮುಖ್ಯ ಸಂಬಂಧ, ಅಂತಃಸಂಬಂಧ ಇದೆ. ಆದ್ದರಿಂದ ಅಂತಹ ಒಂದು ಕರ್ಮದ ಸಂದೇಶವನ್ನು ಕೃಷ್ಣ ಅವನು ಈಶೋಪನಿಷತ್ತಿನ ಈ ಸಂದೇಶವನ್ನು ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಆದ್ದರಿಂದಲೇ ಮಾಗೃತ ಕಸ್ಯ ಸಿದ್ಧನಂ ಎಂಬುದನ್ನು
ಆ ಒಂದು ಸಂದೇಶವನ್ನು ಕೃಷ್ಣ ಅವನು ಯಾರು ತನಗೋಸ್ಕರ ಎಲ್ಲವನ್ನು ಮಾಡ್ತಾರೋ ಸಸ್ತೇನ ಇತಿಗೀಯತೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಏಪಚಂತೆ ಆತ್ಮಕಾರಣಾತ್, ತಮಗೋಸ್ಕರ ಯಾರು ಅಡುಗೆ ಮಾಡ್ತಾರೆ, ತಮಗೋಸ್ಕರ ಎಲ್ಲವನ್ನು ಮಾಡ್ತಾರೆ, ಅವರೆಲ್ಲ ಕಳ್ಳರು ಅಂತ ಹೇಳಿ ಅದನ್ನು ಉಪನಿಷತ್ತಿನಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ತೇನ ದತ್ತೇನ ಭುಂಜೀತಾ, ಆದ್ದರಿಂದ ಯಾವುದೇ ಆಗಲಿ ಭಗವಂತ ಕೊಟ್ಟದ್ದನ್ನು ಭಗವಂತನ ಪ್ರಸಾದ ಅಂತ ಹೇಳಿ ತಿಳ್ಕೊಳ್ಬೇಕು ಹೊರತು ಭಗವತ್ ಪ್ರೀತ್ಯರ್ಥಂ ಎಲ್ಲ ಕರ್ಮಗಳನ್ನು ಮಾಡಬೇಕು ಹೊರತು ನಾವು ನಮಗೋಸ್ಕರ ಎಂಬಂತಹ ಈ ಒಂದು ಭಾವನೆಯನ್ನು ಬಿಡಬೇಕು ಅಂಥೇಳಿ ಕೃಷ್ಣ ಏನು ಹೇಳ್ತಾನೆ ಅದನ್ನು ನಾವು ಈಶೋಪನಿಷತ್ತಿನಲ್ಲಿ ನೇರವಾಗಿ ನಾವು ಕಾಣಬಹುದು. ಆದ್ದರಿಂದ ಗಾಂಧೀಜಿ ಒಂದು ಕಡೆ ಹೇಳ್ತಾರೆ, ಎಲ್ಲ ಉಪನಿಷತ್ತುಗಳು ನಾಶ ಆದರೂ ಪರವಾಗಿಲ್ಲ, ಭಗವದ್ಗೀತೆ ನಾಶ ಆದರೂ ಸರಿ ಪರವಾಗಿಲ್ಲ, ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಶೇಷತಗುಂ ಸಮಾಹ ಎಂಬಂತಹ ಈ ಒಂದು ಮಂತ್ರ ಉಳಿದರೆ ಸಾಕು, ಎಲ್ಲ ಉಳಿದ ಹಾಗೆ ಅಂಥೇಳಿ ಇದು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಕೊಡತಕ್ಕಂತಹ ಒಂದು ಸಂದೇಶವಾಗಿದೆ. ಸಾಯುವ ತನಕನೂ ನಾವು ನಮ್ಮ ಕರ್ತವ್ಯ ಪರವಾಗಿರಬೇಕು ಎಂಬಂತಹ ಈ ಸಂದೇಶ ಏನಿದೆ, ಕುರುವನ್ನೇವೇಹ ಕರ್ಮಾಣಿ ಜಿಜೀವೇ ಶತಗುಂ ಸಮಾಹ, ನಾವು ಕೊನೆ ತನಕನೂ ಕೂಡ ನಮ್ಮ ಕರ್ತವ್ಯವನ್ನು ನಮ್ಮ ಜೀವನದ ಮೂಲ ಉದ್ದೇಶವನ್ನು ನಾವು ಪೂರೈಸ್ತಾ ಇರಬೇಕು ಅಂಥೇಳಿ ಏನು ಈಶೋಪನಿಷತ್ತಿನಲ್ಲಿ ಹೇಳಿದೆ ಅದನ್ನೇ ಕೃಷ್ಣ ಅವನು ಕುರುಕರ್ಮೈವ ತಸ್ಮಾತ್ ತ್ವಂ ಪೂರ್ವದರೈ ಕೃತಂ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಇಡೀ ಭಗವದ್ಗೀತೆಯನ್ನು ನಾವು ಸುತ್ತಾಡಿದರೆ ನಮಗೆ ಸಿಗುವುದು ಈ ಈಶೋಪನಿಷತ್ತಿನ ಸಂದೇಶವೇ ಎಲ್ಲ ಕಡೆ ಸಿಗ್ತಾ ಇದೆ. ಆದ್ದರಿಂದ ಅಂತಹ ಒಂದು ಸಂದೇಶ ಅದು ಅತ್ಯಂತ ಶ್ರೇಷ್ಠವಾದಂತಹ ಸಂದೇಶ, ಸದಾ ಕರ್ತವ್ಯಪರರನ್ನಾಗಿ ಮಾಡತಕ್ಕಂತಹ ಈ ಒಂದು ಸಂದೇಶ ಈಶೋಪನಿಷತ್ತದ್ದು ಅದನ್ನು ಗೀತೆ ನೇರವಾಗಿ ಕೊಡ್ತಾ ಇದೆ. ಅಂತಹ ಒಂದು ಸಂದೇಶವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಎಷ್ಟೋ ಜನ ಕೆಲವರು ಹೇಳ್ತಾರೆ, ನಾವು ಕೃಷ್ಣ ಸಾಯುವ ತನಕ ಕರ್ತವ್ಯಪರನಾಗಿರಬೇಕು ಅಂತ ಹೇಳಿದರೆ ನಾವು ಸಾಯುವ ತನಕ ಬದುಕಿದರೆ ಸಾಕು ಅಂತೇಳಿ ಹೇಳ್ತಾರೆ. ಕೆಲವರೆಲ್ಲ ಸಾಯುವ ತನಕ ಬದುಕಿದರೆ ಸಾಕು ಅಂತ, ಸಾಯುವ ತನಕ ಎಲ್ಲರೂ ಬದುಕೇ ಬಂದಿರ್ತಾರೆ. ನಮ್ಮ ಒಂದು ಏನು ಧೋರಣೆ ಇದೆ ಅದು ಅರ್ಥಶೂನ್ಯವಾದಂತಹ ಒಂದು ಧೋರಣೆ. ಸಾಯುವ ತನಕ ನಾವು ಸುಖವಾಗಿದ್ದರೆ ಸಾಕು, ಸಾಯುವ ತನಕ ಬದುಕಿದ್ದರೆ ಸಾಕು, ಇದೆಲ್ಲ ಅರ್ಥಶೂನ್ಯವಾದಂತಹ ಧೋರಣೆ. ನಿಜವಾದಂತಹ ಒಬ್ಬ ಸಾಧಕ ಯೋಗಿ ಅವನು ಏನು ಬಯಸ್ತಾನೆ ಅಂದರೆ ತಾನು ಕೊನೆಯ ತನಕನೂ ಕರ್ತವ್ಯಪರನಾಗಿರಬೇಕು. ಯಾರು ನಿಜವಾದ ಡ್ಯಾನ್ಸರು ಅಂತೇಳಿ ಹೇಳಿದರೆ, ಯಾವ ಡ್ಯಾನ್ಸರು ನಾವು ಡ್ಯಾನ್ಸ್ ಮಾಡ್ತಾನೆ ಸಾಯಬೇಕು ಅಂತೇಳಿ ಯಾರು ಬಯಸ್ತಾನೆ ಅವನು ನಿಜವಾದ ಡ್ಯಾನ್ಸರ್ ಅಂತೇಳಿ. ಯಾಕೆಂದರೆ ಅದರಲ್ಲೇ ತನ್ಮಯತೆ, ಅದರಲ್ಲೇ ಸಾರ್ಥಕ್ಯವನ್ನು ಯಾರು ಕಾಣುತ್ತಾರೆ ಅವರು ಅದನ್ನು ಸಿದ್ಧಿ ಮಾಡಿಕೊಂಡಿದ್ದಾರೆ ಅಂತೇಳಿ ಅರ್ಥ. ಹಾಗೆ ಜೀವನದಲ್ಲಿ ನಾವು ಕೊನೆಯ ತನಕನೂ ಕೂಡ ಕರ್ತವ್ಯಪರವಾಗಿರಬೇಕು. ಒಂದು ಕ್ಷಣವೂ ಕೂಡ ಕರ್ತವ್ಯ ವಿಮುಖರಾಗಿರಬಾರದು. ನಮ್ಮ ಒಂದು ಕರ್ತವ್ಯಪರತೆಯನ್ನು ನಾವು ಗರಿಷ್ಠ ಪ್ರಮಾಣದಲ್ಲಿ ಸಾಧಿಸಬೇಕು ಎಂಬಂತಹ ಈ ಒಂದು ಸಂದೇಶ ಏನಿದೆ ಅದು ಈಶೋಪನಿಷತ್ತಿನ ಒಂದು ನೇರವಾದಂತಹ ಸಂದೇಶವನ್ನು ಕೃಷ್ಣ ಗೀತೆಯಲ್ಲಿ ಕೊಟ್ಟಿದ್ದಾನೆ. ಅಂತಹ ಸಂದೇಶವೇ ಇವತ್ತು ಎಲ್ಲ ಜನರಿಗೆ ಸ್ಫೂರ್ತಿ ಕೊಡತಕ್ಕಂತಹ ಸಂದೇಶ. ಅನೇಕ ಜನರು ಕರ್ತವ್ಯ ಮಾಡ್ತಾ ಇರಬೇಕು, ಕರ್ಮ ಮಾಡ್ತಾ ಇರಬೇಕು, ಅದೇನು ಮಹಾ ಅಂತೇಳಿ ಹೇಳ್ತಾರೆ. ಆದರೆ ಕೃಷ್ಣನ ಸಂದೇಶ ಏನೆಂದರೆ ಕರ್ತವ್ಯದಲ್ಲಿ ನಾವು ಗರಿಷ್ಠತೆಯನ್ನು ಸಾಧಿಸಬೇಕು. ನಾವು ಎಷ್ಟು ಗರಿಷ್ಠ ಪ್ರಮಾಣದಲ್ಲಿ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಗರಿಷ್ಠ ಪ್ರಮಾಣದಲ್ಲಿ ನಾವು ಕರ್ತವ್ಯವನ್ನು ನಿರ್ವಹಿಸಬೇಕು. ಎಷ್ಟು ಪರ್ಫೆಕ್ಷನ್ ಸಾಧಿಸಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ನಾವು ಅಂತಹ ಒಂದು ನಮ್ಮ ಕರ್ತವ್ಯದಲ್ಲಿ ಪರ್ಫೆಕ್ಷನನ್ನು ಸಾಧಿಸಬೇಕು. ಕೃಷ್ಣ ನೋಡಿದರೆ ಅವನು ಪರ್ಫೆಕ್ಷನಿಸ್ಟ್. ಕೆಲಸ ಮಾಡೋದು ದೊಡ್ಡದಲ್ಲ, ಕೆಲಸದಲ್ಲಿ ನಾವು ಪರಿಪೂರ್ಣತೆಯನ್ನು, ನಾವು ಅದರಲ್ಲಿ ಕೌಶಲವನ್ನು, ಅದರಲ್ಲಿ ಒಂದು ಉತ್ತುಂಗತೆಯನ್ನು ಸಾಧನೆ ಮಾಡುವುದೇನಿದೆ ಅದು ಈಶೋಪನಿಷತ್ತಿನ ಸಂದೇಶ. ಅದೇ ಸಂದೇಶವನ್ನು ಗೀತೆಯಲ್ಲಿ ಕೃಷ್ಣ ಅತ್ಯಂತ ಸುಂದರವಾಗಿ ಅಲ್ಲಲ್ಲಿ ಅದನ್ನು ನಿರೂಪಿಸಿದ್ದಾನೆ. ಅಂತಹ ಒಂದು ಅಂತಃಸಂಬಂಧವನ್ನು ನಮ್ಮ ಹರಿಯ ಆಚಾರ್ಯರು ಬಹಳ ಸುಂದರವಾಗಿ ವಿಶದವಾಗಿ ಹೇಳಿದ್ದಾರೆ. 18 ಮಂತ್ರಗಳು, ಅದೇ ರೀತಿ 18 ಅಧ್ಯಾಯ, ಇದು ಭಗವದ್ಗೀತೆಗೂ ಈಶೋಪನಿಷತ್ತಿಗೂ ಇರತಕ್ಕಂಥ ಸಂಬಂಧವನ್ನು ಸೂಚಿಸ್ತಾ ಇದೆ. ಅಂತಹ ಒಂದು ಈಶೋಪನಿಷತ್ತಿನ ಸಮನ್ವಯದೊಂದಿಗೆ ಗೀತೋಪನ್ಯಾಸವನ್ನು ನೀಡಿದ ನಮ್ಮ ಹರಿ ಆಚಾರ್ಯರಿಗೆ ವಿಶೇಷ ಅಭಿನಂದನೆಯನ್ನು ಸಲ್ಲಿಸ್ತಾ, ಉದಯೋನ್ಮುಖ ವಿದ್ವಾಂಸರಾದಂತಹ ಅವರು ಇನ್ನಷ್ಟು ಜ್ಞಾನ ಕಾರ್ಯವನ್ನು ನಡೆಸುವಂತಾಗಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೆ.
ವಿದ್ವಾನ್ ಶ್ರೀಹರಿ ಆಚಾರ್ಯ ಪೂಜಾರ ಇವರು ಪರ್ಯಾಯ ಶ್ರೀಪಾದರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಗೀತಾ ಚಿಂತನೆ ಎಂದಿನಂತೆ ಮುಂದುವರಿಯಲಿದೆ. ಎಲ್ಲ ಶ್ರೋತೃಗಳು ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ನಾವು ಹಿಂದೆ ನೋಡಿದಂತೆ ಪರಮಾತ್ಮನನ್ನು ವಿಶೇಷವಾಗಿ 5 ನಾಮಗಳಿಂದಾಗಿ ಸ್ವಯಂಭೂಮನುಗಳು ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೊನೆಯದ್ದು ಪ್ರಾಜಾಪತ್ಯ ಎಂಬುದಾಗಿ. ಪ್ರಾಜಾಪತ್ಯ ಎನ್ನುವಂತಹ ಶಬ್ದಕ್ಕೆ ಅನೇಕರು ವ್ಯಾಖ್ಯಾನ ಮಾಡಬೇಕಾದ್ರೆ ಹೇಳ್ತಾರೆ, ಪ್ರಜಾಪತೇ ಅಪತ್ಯಂ ಪ್ರಾಜಾಪತ್ಯ ಅಂತ, ಪ್ರಜಾಪತಿಯ ಮಗ ಅಂತ ಅನೇಕರು ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ವೇದವ್ಯಾಸ ದೇವರು ಹೇಳಬೇಕಾದರೆ ಪ್ರಜಾಪತೇ ವಿಶೇಷೇಣೇವ ಗಮ್ಯತ್ವಾತ್ ಎಂಬುದಾಗಿ, ಪ್ರಜಾಪತಿ ಅಂತ ಹೇಳಿದರೆ ಚತುರ್ಮುಖ ಬ್ರಹ್ಮದೇವರು. ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನನ್ನು ವಿಶೇಷವಾಗಿ ಉಪಾಸನೆ ಮಾಡ್ತಾರೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಾಜಾಪತ್ಯ ಎಂಬುದಾಗಿ ಹೆಸರು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ಬ್ರಹ್ಮದೇವರು ಅವರು ಜೀವೋತ್ತಮರು. ವಾಯುದೇವರು ಮತ್ತು ಬ್ರಹ್ಮದೇವರು ಅವರಿಬ್ಬರೂ ಕೂಡ ಜೀವೋತ್ತಮರು. ಅಷ್ಟೇ ಅಲ್ಲ, ಪ್ರಮಾಣ ಪದ್ಧತಿಯಲ್ಲಿ ಜಯತೀರ್ಥರು ಹೇಳುವಂತೆ ಅವರಿಬ್ಬರೂ ಕೂಡ ಸರ್ವಜ್ಞರು. ಹಾಗಾಗಿ ಸರ್ವಜ್ಞರಾದಂತಹ ಪರಮಾತ್ಮನನ್ನು ಬಿಟ್ಟು ಬೇರೆ ಎಲ್ಲ ವಿಷಯದ ಜ್ಞಾನ ಬ್ರಹ್ಮದೇವರಿಗೆ ಮತ್ತು ವಾಯುದೇವರಿಗೆ ಇದೆ. ಆದ್ದರಿಂದಾಗಿ ಅವರು ಕೂಡ ಸರ್ವಜ್ಞರು ಎಂಬುದಾಗಿ ಜಯತೀರ್ಥರು ತಮ್ಮ ಪ್ರಮಾಣ ಪದ್ಧತಿಯಲ್ಲಿ ಹೇಳ್ತಾರೆ. ಹಾಗಾಗಿ ಜೀವೋತ್ತಮರು ಬ್ರಹ್ಮದೇವರು ಮತ್ತು ವಾಯುದೇವರು. ಹಾಗಾಗಿ ಅಂತಹ ಬ್ರಹ್ಮದೇವರು ಪರಮಾತ್ಮನನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡ್ತಾರೋ ಅಷ್ಟು ಉಪಾಸನೆಯನ್ನು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರು ಶ್ರೇಷ್ಠ ಜ್ಞಾನಿಗಳು. ಆದ್ದರಿಂದಾಗಿ ಹಾಗಾಗಿ ಪರಮಾತ್ಮನಿಗೆ ಏನಂತ ಹೇಳಿದರು, ಪ್ರಜಾಪತೇಹೇ ಅಂತ. ಅಂದರೆ ಪ್ರಜಾಪತಿಯಿಂದಾಗಿ, ಚತುರ್ಮುಖ ಬ್ರಹ್ಮದೇವರಿಂದಾಗಿ ವಿಶೇಷವಾಗಿ ಉಪಾಸನೆ ಮಾಡಲ್ಪಡುವವನು ಅಂತ. ಒಂದು ವೇಳೆ ವಿಶೇಷವಾಗಿ ಉಪಾಸನೆ ಮಾಡಲ್ಪಡುತ್ತೆ ಇದ್ದಿಲ್ಲ ಅಂತ ಹೇಳಿದ್ರೆ, ಹಿಂದಿನ ಸೂರ್ಯ ಎಂಬಂಥ ಪದವೇ ಸಾಕಾಗ್ತಾ ಇತ್ತು. ಸೂರ್ಯ ಪದದ ಅರ್ಥ ಏನು? ಸೂರಿಗಮ್ಯತ್ವ, ಜ್ಞಾನಿಗಳು ನಿನ್ನನ್ನು ಉಪಾಸನೆ ಮಾಡ್ತಾರೆ ಅಂತ. ಜ್ಞಾನಿಗಳಲ್ಲಿ ಚತುರ್ಮುಖ ಬ್ರಹ್ಮದೇವರು ಸೇರ್ತಾ ಇದ್ದರು. ಹಾಗಾಗಿ ಪ್ರತ್ಯೇಕ ಹೇಳುವಂಥ ಅವಶ್ಯಕತೆ ಇರಲಿಲ್ಲ. ಪ್ರತ್ಯೇಕವಾಗಿ ಹೇಳಿದ್ದಾರೆ ಅಂತ ಹೇಳಿದರೆ ಅದರ ತಾತ್ಪರ್ಯ ಬ್ರಹ್ಮದೇವರು ಯಾವ ರೀತಿಯಾಗಿ ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೋ ಆ ರೀತಿಯಾಗಿ ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತ್ಯೇಕವಾಗಿ ಪ್ರಾಜಾಪತ್ಯ ಎಂಬುದಾಗಿ ಹೇಳಿದರು. ಹೀಗೆ ಪ್ರಾಜಾಪತ್ಯ ಎಂಬುದಾಗಿ ಹೇಳಿ ಮುಂದೆ ಪರಮಾತ್ಮನೇ ವ್ಯೂಹ ರಶ್ಮೀನ್, ಈ ಸೂರ್ಯನ ಕಿರಣಗಳನ್ನು ನೀನು ಪಕ್ಕಕ್ಕೆ ಸರಿಸಿದಾಗ ನಾನೇನು ಮಾಡ್ತೇನೆ, ತೇಜೋ ಎತ್ತೇ ರೂಪಂ, ನಿನ್ನ ದಿವ್ಯವಾದಂತಹ ರೂಪವನ್ನು ನಾನು ನೋಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾರೆ. ಆ ರೂಪ ಹೇಗಿದೆ ಅಂತ ಹೇಳಿದರೆ ಕಲ್ಯಾಣತಮಂ ಅಂತ. ಕಲ್ಯಾಣತಮಂ ಅಂತ ಹೇಳಿದರೆ, ಕಲ್ಯಾಣ ಅಂತ ಹೇಳಿದರೆ ಮಂಗಳಕರವಾದದ್ದು ಅಂತ, ಕಲ್ಯಾಣ ತರ ಅಂತ ಹೇಳಿದರೆ ತುಂಬ ಮಂಗಳಕರವಾದದ್ದು ಅಂತ, ಕಲ್ಯಾಣ ತಮ ಅಂತ ಹೇಳಿದರೆ ಅದಕ್ಕಿಂತ ಇನ್ನೊಂದು ಉತ್ತಮವಾದದ್ದು ಯಾವುದೂ ಇಲ್ಲ ಅಂತ. ಹೇಗೆ ಇಂಗ್ಲೀಷ್ನಲ್ಲಿ ನಾವು ಗ್ರೇಟರ್, ಗ್ರೇಟೆಸ್ಟ್ ಅಂತ ಹೇಳ್ತೀವಲ್ಲ, ಹಾಗೆ ಕಲ್ಯಾಣತಮ ಅಂತ ಹೇಳಿದರೆ ಅತ್ಯಂತ ಪವಿತ್ರವಾದದ್ದು ಅಂತ. ನಿನ್ನ ದಿವ್ಯವಾದಂತಹ ರೂಪವನ್ನು ನಾನು ನೋಡ್ತಾ ಇದ್ದೇನೆ ಎಂಬುದಾಗಿ ಇಲ್ಲಿ ಸ್ವಯಂಭೂಮನುಗಳು ತಮಗೆ ಆದಂತಹ ಪರಮಾತ್ಮನ ಒಂದು ಅಪರೋಕ್ಷ ಜ್ಞಾನವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಸಣ್ಣದಾಗಿ ಒಂದು ಪದಪ್ರಯೋಗ ಮಾಡಿದ್ದಾರೆ,
ತತ್ ತೇ ಪಶ್ಯಾಮಿ ಅಂತ, ದಿವ್ಯವಾದಂತಹ ನಿನ್ನ ರೂಪವನ್ನು ನಾನು ನೋಡ್ತಾ ಇದ್ದೇನೆ ಅಂತ. ಹೇಗೆ ನೋಡ್ತಾ ಇದ್ದೀನಿ ಅಂತ ಹೇಳಿದರೆ ತೇ ಪಶ್ಯಾಮಿ, ನಿನ್ನ ಅನುಗ್ರಹದಿಂದಾಗಿ ನೋಡ್ತಾ ಇದ್ದೇನೆ ಅಂತ. ಯಾಕೆಂದರೆ ಪರಮಾತ್ಮನ ಜ್ಞಾನ, ಅವನ ಅನುಗ್ರಹ ಆಗಬೇಕು, ಅವನ ಸ್ವರೂಪ ದರ್ಶನ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ನಾವು ಪ್ರಯತ್ನ ಮಾಡಿದರೆ ಸರ್ವಥಾ ಆಗೋದಿಲ್ಲ. ಪರಮಾತ್ಮನ ಮನಸ್ಸಿಗೆ ಬರಬೇಕು ಅಂತೆ. ಏನಂತ? ಇವನು ನನ್ನ ನಿಜವಾದಂತಹ ಭಕ್ತ ಎಂಬುದಾಗಿ ಪರಮಾತ್ಮನ ಮನಸ್ಸಿಗೆ ಅನಿಸಿದಾಗ ಪರಮಾತ್ಮ ಯಮೈವೇಶ ವೃಣತೆ ತೇನ ಲಭ್ಯ ತಸ್ಸೇಷ ಆತ್ಮ ವಿರುಣತೆ ತನುಂಸ್ವಾಮಿ ಎಂಬುದಾಗಿ ಅವನಿಗೆ ತನ್ನ ಸ್ವರೂಪವನ್ನು ದರ್ಶನ ಮಾಡಿಸ್ತಾನೆ. ಹಾಗೆ ಪರಮಾತ್ಮನ ಮನಸ್ಸಿಗೆ ಬಂತು, ಯಜ್ಞನಾಮಕ ಪರಮಾತ್ಮನ ಮನಸ್ಸಿಗೆ ಏನಂತ? ಈ ಸ್ವಯಂಭುವ ಮನು ಅತ್ಯಂತ ಯೋಗ್ಯವಾದಂತಹ ನಿಷ್ಕಲ್ಮಶವಾದಂತಹ ಭಕ್ತಿಯನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಇವನಿಗೆ ನಾವು ನನ್ನ ಸ್ವರೂಪವನ್ನು ತೋರಿಸಬೇಕು ಅಂತ ಅವರಿಗೆ ಅನಿಸಿತು. ಹಾಗಾಗಿ ಪರಮಾತ್ಮ ತನ್ನ ನಿಜವಾದಂತಹ ಸ್ವರೂಪವನ್ನು ಅವರಿಗೆ ತೋರಿಸಿದ ಎಂಬುದಾಗಿ ಒಂದು ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮನ ದರ್ಶನ ಅವನಿಗಾಯಿತು. ಕೊನೆಗೆ ಅವನು ಇನ್ನೊಂದು ಮಾತನ್ನು ಹೇಳ್ತಾನೆ, ಯೋಸಾವಸೌ ಪುರುಷ ಸೋಹಮಸ್ಮಿ ಅಂತ. ಇದೊಂಥರ ಒಗಟಿನ ರೂಪದಲ್ಲಿ ಇದೆ. ಯೋಸಾವಸೌ ಪುರುಷ ಸೋಹಮಸ್ಮಿ ಅಂತ. ಇದನ್ನು ಮೇಲ್ನೋಟಕ್ಕೆ ನಾವು ನೋಡಿದರೆ ನಮಗೆ ಅರ್ಥ ಆಗೋದಿಷ್ಟೇ, ಇಂತಹ ಪರಮಾತ್ಮನೇ ನಾನಾಗಿದ್ದೀನಿ. ಅಹಂ ಅಂತ ಹೇಳಿದರೆ ನಾನು, ಅಸ್ಮಿ ಅಂತ ಹೇಳಿದರೆ ಆಗಿದ್ದೇನೆ. ಅಸೋ ಪುರುಷ ಸೋಹಮಸ್ಮಿ, ಈ ಪರಮಾತ್ಮನೇ ನಾನಾಗಿದ್ದೀನಿ ಅಂತ ಮಧ್ವಾಚಾರ್ಯ ಬರೋದಕ್ಕಿಂತ ಮುಂಚೆ ಇದ್ದಂತಹ ಎಲ್ಲ ದಾರ್ಶನಿಕರು ಕೂಡ ಇದೇ ರೀತಿಯಾಗಿ ಅರ್ಥವನ್ನು ಮಾಡಿದರು. ಆದರೆ ಮಧ್ವಾಚಾರ್ಯರು ಹೇಳ್ತಾರೆ, ವೇದದ ಮಂತ್ರಗಳಲ್ಲಿ ಬರುವಂತಹ ಪದಗಳನ್ನು, ವಾಕ್ಯಗಳನ್ನು, ಸಾಮಾನ್ಯ ಪದಗಳನ್ನು ನೋಡುವಂತೆ ನೋಡಬಾರದು. ಅದನ್ನು ಪದಗಳನ್ನು ಒಡೆದು ಅದರ ಅಕ್ಷರಕ್ಕೂ ಕೂಡ ಅರ್ಥವನ್ನು ಹೇಳಬೇಕು ಅಂತ ತಿಳಿಸಿಕೊಟ್ಟವರು ಆಚಾರ್ಯರು. ಅವರು ಹೇಳ್ತಾ ಇದ್ದಾರೆ, ಯೋಸಾವಸೌ ಪುರುಷ ಸೋಹಮಸ್ಮಿ ಎನ್ನುವಂತಹ ವಾಕ್ಯಕ್ಕೆ ಪರಮಾತ್ಮನೇ ನಾನಾಗಿದ್ದೀನಿ ಎಂಬುವಂಥ ಅರ್ಥ ಸರ್ವಥಾ ಸರಿಯಲ್ಲ. ಅದರ ನಿಜವಾದಂತಹ ಅರ್ಥ ಏನು ಅಂತ ಹೇಳಿದರೆ, ಇಲ್ಲಿ ಅಸೌ ಎನ್ನುವಂಥ ಶಬ್ದ 2 ಸಲ ಬಂದಿದೆ. ಯೋ ಅಸೌ ಅಸೌ, ಯೋಸಾವಸೌ ಅಂತ. ಈ 2 ಬಾರಿ ಬಂದಂತಹ ಅಸೌ ಎನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದರೆ, ಅಸೌ ಅಂತ ಹೇಳಿದರೆ ಈ ಸ್ವಯಂಭೂಮನು ಪರಮಾತ್ಮನ ದರ್ಶನ ಅವನಿಗೆ ಆಗ್ತಾ ಇದೆ. ಆಗ್ತಾ ಇರೋದು ಎಲ್ಲಿ? ಸೂರ್ಯಮಂಡಲದ ಮಧ್ಯದಲ್ಲಿ. ಸೂರ್ಯಮಂಡಲದ ಮಧ್ಯದಲ್ಲಿ ಇರುವಂತಹ ಪರಮಾತ್ಮನ ದರ್ಶನ ಈ ಸ್ವಯಂಭೂ ಮನುವಿಗೆ ಆಗ್ತಾ ಇದೆ. ಅದಕ್ಕೆ ಅವನು ಹೇಳ್ತಾನೆ, ಅಸೌ ಅಂದರೆ ಸೂರ್ಯಮಂಡಲದಲ್ಲಿ ನನಗೆ ದರ್ಶನ ಕೊಡ್ತಾ ಇರುವಂತಹ ಪರಮಾತ್ಮನ ಸ್ವರೂಪ ಏನಿದೆ ಅದು ಅಸೌ. ಅಸೌ ಅಂತ ಹೇಳಿದರೆ, ಅಸು ಅಂತ ಹೇಳಿದರೆ ಪ್ರಾಣದೇವರು. ಅಸೌ ಅಂದರೆ ಪ್ರಾಣದೇವರಲ್ಲಿ ಅಂತ. ಅಂದರೆ ನಾನು ಸೂರ್ಯನಲ್ಲಿ ಕಾಣ್ತಾ ಇರುವಂತಹ ಪರಮಾತ್ಮನ ರೂಪ ಏನಿದೆ, ಅದೇ ರೀತಿಯಾಗಿ ಪ್ರಾಣದೇವರಲ್ಲಿರುವಂಥ ಪರಮಾತ್ಮನ ರೂಪ ಏನಿದೆ, ಎರಡೂ ಕೂಡ ಒಂದೇ ಆಗಿದೆ ಅಂತ. ಸೂರ್ಯಮಂಡಲದಲ್ಲಿ ಇರುವಂತಹ ಪರಮಾತ್ಮನ ರೂಪ ಬೇರೆ ಅಲ್ಲ, ಪ್ರಾಣದೇವರಲ್ಲಿ ಅಂತರ್ಯಾಮಿಯಾಗಿರುವಂಥ ಪರಮಾತ್ಮನ ರೂಪ ಬೇರೆ ಅಲ್ಲ, ಎರಡೂ ರೂಪವೂ ಕೂಡ ಒಂದೇ ಆಗಿದೆ ಅಂತ. ಅಂತಹ ಪರಮಾತ್ಮ ಏನಾಗಿದ್ದಾನೆ? ಅಹಂ ಮತ್ತು ಅಸ್ಮಿಯಾಗಿದ್ದಾನೆ ಅಂತ. ಅಹಂ ಅಸ್ಮಿ ಅಂತ ಹೇಳಿದ್ರೆ ನಾನೇ ಆಗಿದ್ದೇನೆ ಅಂತ ಸಾಮಾನ್ಯ ಅರ್ಥ. ಆದರೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಪರಮಾತ್ಮ ಅಹಂನೂ ಆಗಿದ್ದಾನೆ, ಅಸ್ಮಿ ಕೂಡ ಆಗಿದ್ದಾನೆ ಅಂತ. ಏನು ಅಹಂ ಅಸ್ಮಿ ಪರಮಾತ್ಮ ಅಂತ ಹೇಳಿದರೆ ಅವರು ಹೇಳ್ತಾರೆ, ಅಹಂ ಅಂತ ಹೇಳಿದರೆ ಯಾವುದು ಅಹಂ ಚಾಸ ವಹೇಯತಃ ಅಂತ ಪುರಾಣದಲ್ಲಿ ಹೇಳುವಂತೆ ಯಾವುದನ್ನು ನಮಗೆ ಬಿಡಲಿಕ್ಕೆ ಸಾಧ್ಯನೇ ಇಲ್ಲವೋ ಅದು ಅಹಂ ಅಂತ ಕರೆಸ್ಕೊಳ್ಳುತ್ತೆ ಅಂತೆ. ನಾವು ಇನ್ನೊಬ್ಬರಿಗೆ ಬೇಯ್ಬೇಕಾದ್ರೆ ಹೇಳ್ತೀವಲ್ಲ, ಎಷ್ಟು ಅಹಂ ಮಾರಾಯ ನಿನಗೆ ಅಂತ. ಅಂದರೆ ಅವನಿಗೆ ಅವನನ್ನು ಬಿಡಲಿಕ್ಕಾಗೋದೇ ಇಲ್ಲ, ಅವನಿಗೆ ಅವನ ಮೇಲೆ ಇರುವಂತಹ ಅಭಿಮಾನವನ್ನು ಬಿಡಲಿಕ್ಕಾಗೋದೇ ಇಲ್ಲ. ನಾನೇ ಶ್ರೇಷ್ಠ ಅಂತ ಅವನಿಗೇನಿರುತ್ತೆ? ಅಹಂ ಇರುತ್ತೆ. ಅಹಂ ಅಂತ ಹೇಳಿದರೆ ಯಾವುದನ್ನು ಯಾವತ್ತಿಗೂ ಬಿಡಲಿಕ್ಕಾಗೋದಿಲ್ವೋ ಅದು ಅಹಂ ಅಂತ ಕರೆಸ್ಕೊಳ್ಳುತ್ತೆ. ಆದರೆ ನಿಜವಾಗಿ ಯಾವತ್ತೂ ಬಿಡಲಿಕ್ಕೆ ಆಗದೇ ಇರುವಂತಹ ವಸ್ತು ಯಾವುದು ಅಂತ ಹೇಳಿದರೆ ಅದು ಪರಮಾತ್ಮ. ಪರಮಾತ್ಮನನ್ನು ನಾವು ಬಿಟ್ಟು ಒಂದು ಕ್ಷಣವೂ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪರಮಾತ್ಮನಿಗೆ ಏನಂತ ಹೆಸರು? ಅಹಂ ಎಂಬುದಾಗಿ ಹೆಸರು. ಅಹೇಯತ್ವಾತ್, ಅವನನ್ನು ಬಿಡಲಿಕ್ಕೆ ಎಂದೂ ಕೂಡ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಅವನಿಗೆ ಅಹಂ ಎಂಬುದಾಗಿ ಹೆಸರು. ಇನ್ನು ಮುಂದೆ ಹೇಳ್ತಾರೆ ಅಸ್ಮಿ ಅಂತ. ಅಸ್ಮಿ ಅಂತ ಹೇಳಿ ಇದ್ದೇನೆ, ಆಗಿದ್ದೇನೆ ಅಂತ. ಸಾಮಾನ್ಯವಾಗಿ ಸಂಸ್ಕೃತ ಪಾಠಶಾಲೆಗಳಲ್ಲಿ ಗುರುಕುಲಗಳಲ್ಲಿ ಅಟೆಂಡೆನ್ಸ್ ಹಾಕಬೇಕಾದ್ರೆ ಹೆಸರು ಕರೆದರೆ ಬೇರೆ ಶಾಲೆಗಳಲ್ಲಿ ಎಸ್ ಸರ್, ಪ್ರೆಸೆಂಟ್ ಸರ್ ಅಂತ ಹೇಳ್ತಾರೆ.
ಆದರೆ ಸಂಸ್ಕೃತ ಪಾಠಶಾಲೆಗಳಲ್ಲಿ, ಗುರುಕುಲಗಳಲ್ಲಿ, ವಿದ್ಯಾಪೀಠಗಳಲ್ಲಿ ಅಸ್ಮಿ ಎಂಬುದಾಗಿ ಹೇಳ್ತಾರೆ ವಿದ್ಯಾರ್ಥಿಗಳು. ಒಂದು ಹೆಸರನ್ನು ಕರೆದರೆ ಅಸ್ಮಿ ಅಂತ ಹೇಳ್ತಾರೆ, ಅಂದರೆ ಇದ್ದೇನೆ ಅಂತ. ಹಾಗೆ ಪರಮಾತ್ಮನಿಗೆ ಅಸ್ಮಿ ಅಂತ ಹೆಸರು ಅಂತೆ, ಅಂದರೆ ಪರಮಾತ್ಮ ಇದ್ದಾನೆ ಅಂತ. ನಾವು ಇದ್ದೇವೆ, ಪರಮಾತ್ಮನು ಇದ್ದಾನೆ. ಪರಮಾತ್ಮನಿಗೆ ಹೇಗೆ ಸ್ಪೆಷಲ್ಲಾಗಿ ಇದ್ದಾನೆ ಅಂತಲೇ ಹೆಸರು, ಅಸ್ಮಿ ಅಂತ ಹೆಸರು ಅಂತ ಹೇಳಿದರೆ ಆಚಾರ್ಯರು ಹೇಳ್ತಾರೆ, ಅಸ್ಮಿ ನಿತ್ಯಾಸ್ಥಿತಮಾನಾತ್ ಸರ್ವ ಜೀವೇಶು ಸಂಸ್ಥಿತ ಅಂತ. ನಾವು ಇರುವುದು ಒಂದು ಕಡೆ ಮಾತ್ರ. ನಾವಿವತ್ತು ಎಲ್ಲಿದ್ದೇವೆ? ರಾಜಾಂಗಣದಲ್ಲಿ ಇದ್ದೇವೆ, ಬೇರೆ ಕಡೆ ಇಲ್ಲ. ಆದರೆ ಪರಮಾತ್ಮ ಹಾಗಲ್ಲ, ಸರ್ವ ಜೀವೇಶು ಸಂಸ್ಥಿತ ಅಂತ. ಪ್ರತಿಯೊಬ್ಬ ಜೀವಿಗಳ ಒಳಗಡೆನೂ ಕೂಡ ಅಂತರ್ಯಾಮಿಯಾಗಿ, ಬಿಂಬರೂಪಿಯಾಗಿ ಪರಮಾತ್ಮ ಇದ್ದಾನೆ. ಹಾಗಾಗಿ ಅವನೇನಂತ ಕರೆಸ್ಕೊಳ್ತಾನೆ? ಅಸ್ಮಿ ಎಂಬುದಾಗಿ ಕರೆಸ್ಕೊಳ್ತಾನೆ. ಅಂತಹ ಪರಮಾತ್ಮನ ದರ್ಶನವನ್ನು ನಾನು ಇವತ್ತು ಮಾಡ್ತಾ ಇದ್ದೇನೆ ಎಂಬುದಾಗಿ ಯಾವ ಸ್ವಯಂಭೂಮನುಗಳು ತಮ್ಮ ಉದ್ಗಾರವನ್ನು ತೆಗಿತಾ ಇದ್ದಾರೆ. ಹೀಗೆ ಪರಮಾತ್ಮನ ದರ್ಶನ ಆಗಿದ್ದು ಒಂದು ಕಡೆ, ಪರಮಾತ್ಮನ ದರ್ಶನ ಆದಂತಹ ಅನುಭವವನ್ನು ಅವರು ಇಡೀ ಜಗತ್ತಿಗೆ ಕೊಟ್ಟು ದೊಡ್ಡ ಋಷಿಸ್ಥಾನವನ್ನು ಪಡೆದರು ಯಾವ ಸ್ವಯಂಭೂಮನುಗಳು. ಹಾಗಾಗಿ ಅಂತಹ ನಮಗೆ ಈಶೋ ವಾಸ್ಯೋಪನಿಷತ್ತಿನ ದಿವ್ಯವಾದಂತಹ ಉಪದೇಶವನ್ನು ಕೊಟ್ಟಂಥವರು ಅದು ಸ್ವಯಂಭೂಮನುಗಳು. ಈ ರೀತಿಯಾಗಿ ಪರಮಾತ್ಮ ನಿನ್ನನ್ನು ಯಾವತ್ತೂ ಕೂಡ ಬಿಡಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ನೀನು ಎಲ್ಲರ ಒಳಗಡೆ ಇದ್ದೀಯಾ ಅಂತ. ಅದನ್ನೇ ಗೀತೆಯಲ್ಲಿ ಪರಮಾತ್ಮ ಹೇಳಬೇಕಾದ್ರೆ, ನಾನು ಎಲ್ಲದರ ಒಳಗಡೆನೂ ಇದ್ದೇನೆ, ಎಲ್ಲದರ ಹೊರಗಡೆನೂ ಇದ್ದೇನೆ, ನಾನು ಇಲ್ಲದೇ ಇರುವಂತಹ ಸ್ಥಳವೇ ಇಲ್ಲ ಎಂಬುದಾಗಿ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಹಾಗಾಗಿ ಯಾವುದು ಎಲ್ಲ ಕಡೆ ಇರುತ್ತೋ ಅದನ್ನು ಬಿಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ. ಎಲ್ಲೋ ಒಂದು ಕಡೆ ಇದ್ದರೆ ಬಿಡ್ಬೋದು, ಎಲ್ಲ ಕಡೆ ತುಂಬಿರುತ್ತೆ. ಇಲ್ಲಿ ಹೋದರೂ ಪರಮಾತ್ಮ ಇದ್ದಾನೆ, ಅಲ್ಲಿ ಹೋದರೂ ಪರಮಾತ್ಮ ಇದ್ದಾನೆ. ನಾವು ಪರಮಾತ್ಮನ ಇಲ್ಲಿ ಬಿಟ್ಟು ಹೋಗೋಣ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಹೋದರೆ ಅಲ್ಲೂ ಪರಮಾತ್ಮ ಇದ್ದಾನೆ. ಹಾಗಾಗಿ ಪರಮಾತ್ಮನನ್ನು ಎಲ್ಲಿಯೂ ಯಾವಾಗಲೂ ಬಿಟ್ಟಿರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವನು ಅಹಂ ಮತ್ತು ಅಸ್ಮಿ ಎಂಬುದಾಗಿ ವಾಚ್ಯನಾಗಿದ್ದಾನೆ ಅಂತ ಉಪನಿಷತ್ತು ಹೇಳ್ತಾ ಇದೆ. ಇಷ್ಟು ಹೇಳಿ ಮುಂದೆ ಒಂದು ವಿಶಿಷ್ಟವಾದಂತಹ ಒಂದು ಮಂತ್ರವನ್ನು ಹೇಳ್ತಾ ಇದೆ. ವಾಯು ರನಿಲ ಮಮೃತ ಮಥೇದಂ ಭಸ್ಮಾಂತಂ ಶರೀರಂ ಎಂಬುದಾಗಿ. ಅಂದರೆ ಹಿಂದೆ ಏನು ಹೇಳಿದರು? ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದರು. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದ್ರೆ ನಮ್ಮ ಒಳಗಡೆ ಇದ್ದಾನೆ, ನಿಮ್ಮ ಒಳಗಡೆನೂ ಇದ್ದಾನೆ. ನಮ್ಮ ಈ ಶರೀರ ಒಂದಲ್ಲ ಒಂದು ಏನಾಗಬೇಕು? ನಾಶ ಆಗಬೇಕು. ಪರಮಾತ್ಮ ನಿರ್ಮಾಣ ಮಾಡಿರುವಂತಹ ಈ ಶರೀರ ಒಂದಲ್ಲ ಒಂದೇ ನಾಶ ಆಗುತ್ತೆ, ಅರ್ಥ ಸತ್ತು ಹೋಗುತ್ತೆ. ಹಾಗಾದರೆ ನಾವು ಸತ್ತು ಹೋದರೆ ನಮ್ಮ ಒಳಗಡೆ ಇರುವಂತಹ ಪರಮಾತ್ಮನು ಕೂಡ ಸತ್ತು ಹೋಗ್ತಾನಲ್ವಾ ಎಂಬಂತಹ ಪ್ರಶ್ನೆ ಬರುತ್ತೆ. ಅದಕ್ಕೆ ಉಪನಿಷತ್ತು ಹೇಳ್ತಾ ಇದೆ, ವಾಯು ರನಿಲಮೃತ ಮಥೇದಂ ಭಸ್ಮಾಂತಂ ಶರೀರಂ ಅಂತ. ಅಂದರೆ ಪರಮಾತ್ಮ ಏನಾಗೋದಿಲ್ಲ, ಅವನು ಯಾವತ್ತೂ ಕೂಡ ನಾಶ ಆಗೋದಿಲ್ಲ ಅಂತ ಉಪನಿಷತ್ತು ಹೇಳ್ತಾ ಇದೆ. ಯಾಕೆ ನಾಶ ಆಗೋದಿಲ್ಲ ಅಂತ ಹೇಳಿದರೆ, ನಮ್ಮ ಈ ದೇಹದ ಒಳಗಡೆ ಯಾರ್ಯಾರಿದ್ದೀವಿ? ಜೀವ ನಾವಿದ್ದೀವಿ, ವಾಯುದೇವರಿದ್ದಾರೆ, ಪರಮಾತ್ಮ ಇದ್ದಾನೆ. ಉಪನಿಷತ್ತು ಹೇಳ್ತಾ ಇದೆ, ನಮ್ಮ ಈ ಶರೀರ ನಾಶ ಆಗುತ್ತೆ. ನಾಶ ಆದಾಗ ಏನಾಗುತ್ತೆ ಅಂತ ಹೇಳಿದರೆ, ವಾಯು ಅನಿಲಃ ಅಮೃತಂ ಅಂತ. ಅಂದರೆ ನಮ್ಮ ಶರೀರ ನಾಶ ಆದಾಗ ನಮ್ಮ ಶರೀರದ ಒಳಗಡೆ ಇರುವಂತಹ ವಾಯುದೇವರೇನೇ ಏನಾಗೋದಿಲ್ಲ, ನಾಶ ಆಗೋದಿಲ್ಲ. ನಮ್ಮ ಶರೀರ ನಾಶ ಆದರೂ ಕೂಡ ನಮ್ಮ ಶರೀರದ ಒಳಗಡೆ ಇರುವಂತಹ ವಾಯುದೇವರು ನಾಶ ಆಗೋದಿಲ್ಲ. ವಾಯುದೇವರೇ ನಾಶ ಆಗೋದಿಲ್ಲ ಅಂತ ಹೇಳಿದ ಮೇಲೆ ಅವರಿಗಿಂತ ಉತ್ತಮನಾದಂತಹ ಪರಮಾತ್ಮ ನಾಶ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಉಪನಿಷತ್ತು ಹೇಳ್ತಾ ಇದೆ. ಅಂದರೆ ಹೇಗೆ ನಮ್ಮ ಶರೀರ ನಾಶ ಆದರೂ ಕೂಡ ನಮ್ಮಲ್ಲಿ ಇರುವಂತಹ ವಾಯುದೇವರು ನಾಶ ಆಗೋದಿಲ್ಲ. ಯಾಕೆ ಅಂದರೆ ಅವರಿಗೆ ಹೆಸರೇ ಅಮೃತ ಅಂತ, ನಾಶ ಇಲ್ಲದೇ ಇರುವವರು ಅಂತ. ಹಾಗಾಗಿ ವಾಯುದೇವರೇ ನಾಶ ಆಗೋದಿಲ್ಲ ಅಂತ ಹೇಳಿದರೆ ಅವರ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನೂ ಕೂಡ ನಾಶ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಉಪನಿಷತ್ತು ಹೇಳ್ತಾ ಇದೆ. ಆದರೆ ಗೀತೆಯಲ್ಲಿ ಪರಮಾತ್ಮ ಇನ್ನೊಂದು ಪ್ರಧಾನವಾದ ಮಾತನ್ನು ಹೇಳ್ತಾನೆ. ಅಚ್ಛೇದ್ಯೋಯಂ ಅದಾಖ್ಯೋಯಂ ಅಕ್ಲೇದ್ಯೋ ಶೋಷೇವಚ ನಿತ್ಯ ಸರ್ವಗತ ಸ್ಥಾಣು ಅಚಲೋಯಂ ಸನಾತನಃ ಎಂಬುದಾಗಿ ಉಪನಿಷತ್ತು ಹೇಳೋದು ವಾಯುದೇವರನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಪರಮಾತ್ಮನನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಆದರೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಕೇವಲ ವಾಯುದೇವರು ಮತ್ತು ಪರಮಾತ್ಮ ಮಾತ್ರ ಅಲ್ಲ, ಈ ಶರೀರದ ಒಳಗಡೆ ಇರುವಂತಹ ಜೀವನು ಕೂಡ ನಾಶ ಆಗೋದಿಲ್ಲ ಅಂತ. ಅಂದರೆ
ನಾಶ ಆಗುವುದು ನಮ್ಮ ಕಣ್ಣಿಗೆ ಕಾಣುವಂತಹ ಈ ರಕ್ತ ಮಾಂಸಗಳಿಂದ ಕೂಡಿದಂತಹ ಈ ಶರೀರ ಮಾತ್ರ. ಶರೀರ ನಾಶ ಆದಾಗಲೂ ಕೂಡ ಅದರ ಒಳಗಡೆ ಇರುವಂತಹ ಜೀವನೂ ನಾಶ ಆಗೋದಿಲ್ಲ, ಅವನ ಒಳಗಡೆ ಇರುವಂತಹ ವಾಯುದೇವರು ನಾಶ ಆಗೋದಿಲ್ಲ. ಇವರಿಬ್ಬರಿಗೂ ನಿಯಾಮಕನಾದಂತಹ ಪರಮಾತ್ಮನಂತೂ ಸರ್ವಥಾ ನಾಶ ಆಗುವುದೇ ಇಲ್ಲ ಅಂತ. ಹಾಗಾಗಿ ಹೇಳ್ತಾರೆ, ಭಸ್ಮಾಂತಂ ಶರೀರಂ, ಇಡೀ ನಮ್ಮ ಶರೀರವೇ ಭಸ್ಮ ಆಗಿ ಹೋದರೂ ಕೂಡ ನಮ್ಮ ಒಳಗಡೆ ಇರುವಂತಹ ವಾಯುದೇವರು ನಾಶ ಆಗೋದಿಲ್ಲ, ಪರಮಾತ್ಮನೂ ನಾಶ ಆಗೋದಿಲ್ಲ, ನಾವೂ ನಾಶ ಆಗೋದಿಲ್ಲ. ಹಾಗಾಗಿ ಪರಮಾತ್ಮ ಯಾವತ್ತೂ ಕೂಡ ನಾಶ ಆಗದೇ ಇರುವಂತಹ ಶಾಶ್ವತವಾದಂತಹ ವಸ್ತು ಅಂತ ಹೇಳಿದರೆ ಅದು ಪರಮಾತ್ಮನೊಬ್ಬನೇ. ಯಾಕೆಂದರೆ ಮುಂದೆ ವಾಯುದೇವರ ಶರೀರಕ್ಕೂ ಕೂಡ ನಾಶ ಇದೆ. ವಾಯುದೇವರು ಅವರಿಗೆ ನೃಸಿಂಹಾಗ್ನಿಯಲ್ಲಿ ಅವರ ಶರೀರ ನಾಶ ಅಂತ ನಮಗೆ ಪುರಾಣಗಳು ತಿಳಿಸ್ತವೆ. ಹಾಗಾಗಿ ವಾಯುದೇವರಿಗೆ ಇವತ್ತು ನಾಶ ಇಲ್ಲದೇ ಇರಬಹುದು, ಆದರೆ ಮುಂದೆ ಮೋಕ್ಷಕ್ಕೆ ಹೋಗಬೇಕಾದರೆ ವಾಯುದೇವರ ಶರೀರಕ್ಕೂ ನೃಸಿಂಹಾಗ್ನಿಯಲ್ಲಿ ನಾಶ ಇದೆ. ಹಾಗಾಗಿ ವಾಯುದೇವರ ಶರೀರ ನಾಶ ಆದಾಗಲೂ ಕೂಡ ನಾಶ ಆಗದೇ ಇರುವಂತಹ ಶರೀರ ಅಂತ ಹೇಳಿದ್ರೆ ಅದು ಪರಮಾತ್ಮ. ಯಾಕೆ ಅಂದರೆ ಪರಮಾತ್ಮನ ಶರೀರ ಅದು ಪಾಂಚಭೌತಿಕವಾದಂತಹ ಶರೀರವೂ ಅಲ್ಲ, ಲಿಂಗ ಶರೀರವೂ ಅಲ್ಲ, ಯಾತನಾ ಶರೀರವೂ ಅಲ್ಲ. ಇವೆಲ್ಲವನ್ನೂ ಕೂಡ ಮೀರಿದಂತಹ ಸ್ವರೂಪಭೂತವಾದಂತಹ ಶರೀರ ಅದು ಪರಮಾತ್ಮನ ಶರೀರ. ಅರ್ಥಾತ್ ಪರಮಾತ್ಮ ಬೇರೆಯಲ್ಲ, ಪರಮಾತ್ಮನ ಶರೀರ ಬೇರೆಯಲ್ಲ. ಈಗ ನಾವು ಬೇರೆ, ನಮ್ಮ ಶರೀರ ಬೇರೆ. ಯಾಕೆಂದರೆ ನಾವು ಜೀವರು, ಆತ್ಮ. ನಾವು ಒಬ್ಬ ವ್ಯಕ್ತಿ ಸತ್ತು ಬಿದ್ದ ಅಂತ ನಾವೇನು ಹೇಳ್ತೀವಿ? ಆ ಪ್ರಾಣ ಹೋಯಿತು ಅಂತ ಹೇಳ್ತೀವಿ. ಅರ್ಥಾತ್ ಜೀವ ಶರೀರವನ್ನು ಬಿಟ್ಟು ಹೋದ ಅಂತ. ಹಾಗೆ ಜೀವವೇ ಬೇರೆ, ಶರೀರವೇ ಬೇರೆ. ಜೀವ ಇರುವ ತನಕ ಮಾತ್ರ ಶರೀರ ಚೆನ್ನಾಗಿ ದಷ್ಟಪುಷ್ಟವಾಗಿ ಓಡಾಡ್ತಾ ಉಸಿರಾಡ್ತಾ ಇರುತ್ತೆ. ಆದರೆ ಯಾವಾಗ ಜೀವ ಹೊರಗಡೆ ಹೋಗಿಬಿಡ್ತಾನೋ ಆವಾಗ ಏನಾಗುತ್ತೆ? ಶರೀರ ಬಿದ್ದು ಬಿಡುತ್ತೆ. ಹೀಗೆ ಶರೀರವೇ ಬೇರೆ, ಜೀವವೇ ಬೇರೆ. ಆದರೆ ಪರಮಾತ್ಮ ಹಾಗಲ್ಲ. ಪರಮಾತ್ಮನ ಸ್ವರೂಪವೇ ಅರ್ಥಾತ್ ಪರಮಾತ್ಮನೇ ಶರೀರ. ಹಾಗಾಗಿ ಪರಮಾತ್ಮನ ಶರೀರಕ್ಕೆ ಯಾವತ್ತೂ ಕೂಡ ನಾಶ ಇಲ್ಲ ಎಂಬುದಾಗಿ ಉಪನಿಷತ್ತು ತಿಳಿಸಿ ಕೊನೆಗೆ ಪರಮಾತ್ಮನ ಹತ್ತಿರ ಆ ಸ್ವಯಂಭೂಮನಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಓಂ ಕ್ರತೋಸ್ಮರ ಕೃತಂ ಸ್ಮರ ಕ್ರತೋಸ್ಮರ ಕೃತಂ ಸ್ಮರ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಯಾವ ಸ್ವಯಂಭೂಮನುಗಳು. ಅವರಲ್ಲಿ ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅವರಿಗೆ ಪರಮಾತ್ಮನ ದಿವ್ಯವಾದಂತಹ ದರ್ಶನ ಆಗಿದೆ. ಸಾಕ್ಷಾತ್ ಪರಮಾತ್ಮ ಅವರಿಗೆ ಸೂರ್ಯಮಂಡಲದಲ್ಲಿ ಇರುವಂತಹ ತನ್ನ ದಿವ್ಯವಾದಂತಹ ಸ್ವರೂಪವನ್ನು ಅವರಿಗೆ ತೋರಿಸಿದ್ದಾನೆ. ತೋರಿಸಿದಾಗ ಅದನ್ನು ಪೂಷನ್ಯೇಕರ್ಷೆ ಯಮಸೂರ್ಯ ಪ್ರಾಜಾಪತ್ಯ ವ್ಯೂಹರಶ್ವಿನ್ ಎಂಬಂತಹ ಮಂತ್ರಗಳಿಂದಾಗಿ ಪರಮಾತ್ಮನ ದಿವ್ಯವಾದಂತಹ ಸ್ತೋತ್ರವನ್ನು ಮಾಡಿದ್ದಾರೆ. ಸ್ತೋತ್ರವನ್ನು ಮಾಡಿ ಕೊನೆಗೆ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಏನಂತ ಹೇಳಿದರೆ, ಕ್ರತೋಸ್ಮರ, ಮೊದಲು ಪರಮಾತ್ಮನನ್ನು ಓಂ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದರೆ ಪರಮಾತ್ಮ ಅವನು ಓಂಕಾರ ವಾಚ್ಯನಾಗಿದ್ದಾನೆ ಅಂತ. ಯಾಕೆ ಅಂತ ಹೇಳಿದರೆ, ಓಂಕಾರ ಎಂಬುದು ಅದು ಏನಾಗಿದೆ? ಸಕಲ ವೇದಗಳ ಸಾರ ಎಂಬುದಾಗಿ ಪ್ರಸಿದ್ಧವಾಗಿದೆ. ಓಂಕಾರ ಎಂಬುದು ಸಕಲ ವೇದಗಳ ಸಾರ. ಋಗ್ವೇದ, ಯಜುರ್ವೇದ, ಸಾಮವೇದದ ಪ್ರಧಾನ ಸಾರ ಯಾವುದು ಅಂತ ಹೇಳಿದರೆ ಅದಕ್ಕೆಲ್ಲ ಮೂಲವಾದದ್ದು ಅದು ಓಂಕಾರ. ಹಾಗಾಗಿ ಪರಮಾತ್ಮ ಏನಾಗಿದ್ದಾನೆ? ಓಂಕಾರ ವಾಚ್ಯನಾಗಿದ್ದಾನೆ. ಇದನ್ನೇ ಆಚಾರ್ಯರು ಓತತ್ವವಾಚಿ ಓಂಕಾರ ವಕ್ತ್ಯಸೌ ತದ್ಗುಣೋತತಾಂ ಎಂಬುದಾಗಿ ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ. ಹಾಗಾಗಿ ಪರಮಾತ್ಮನನ್ನು ನಾವು ಓಂ ಎಂಬುದಾಗಿ ಚಿಂತನೆ ಮಾಡಬೇಕು ಅಂತ ತಿಳಿಸ್ತಾರೆ. ಹಾಗಾಗಿ ಸ್ವಯಂಭೂಮನುಗಳು ಪ್ರಾರಂಭದಲ್ಲಿ ಪರಮಾತ್ಮನನ್ನು ಓಂ ಎಂಬುದಾಗಿ ಚಿಂತನೆ ಮಾಡಿ ಮುಂದೆ ಅವನಿಗೆ ಹೇಳ್ತಾರೆ ಕ್ರತೋ ಅಂತ. ಕ್ರತೋ ಅಂತ ಹೇಳಿದರೆ ಜ್ಞಾನಸ್ವರೂಪಿ ಅಂತ. ಪರಮಾತ್ಮ ನೀನು ಬಹುದೊಡ್ಡ ಜ್ಞಾನಸ್ವರೂಪಿಯಾಗಿದ್ದೀಯ. ಅಂತಹ ನೀನು ಏನು ಮಾಡಬೇಕು ಅಂತ ಹೇಳಿದರೆ ಕೃತಂ ಸ್ಮರ ಅಂತ. ಕೃತಂ ಅಂತ ಹೇಳಿದರೆ ಮಾಡಿದ್ದು ಅಂತ. ನಾನು ನನ್ನ ಜೀವನಾವಧಿಯಲ್ಲಿ ಏನೇನು ಮಾಡಿದ್ದೇನೋ ಎಲ್ಲವನ್ನು ಕೂಡ ಸ್ಮರಣೆ ಮಾಡು ಅಂತ. ಅಂದರೆ ಒಟ್ಟು ತಾತ್ಪರ್ಯ ಇಷ್ಟೇ, ಪರಮಾತ್ಮನೇ ನಾನು ನನ್ನ ಜೀವಿತಾವಧಿಯಲ್ಲಿ ಅನೇಕ ವಿಧವಾದಂಥ ಸತ್ಕರ್ಮಗಳನ್ನು ಮಾಡಿದ್ದೇನೆ, ಅದೆಲ್ಲವನ್ನು ಕೂಡ ನೀನು ನೆನಪಿಸಿಕೊಂಡು ನನಗೇನು ಮಾಡು, ಅನುಗ್ರಹ ಮಾಡು ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಪರಮಾತ್ಮನಿಗೆ ನೆನಪಿನ ಶಕ್ತಿ ಇಲ್ವಾ ಅಂತ. ನಾವು ಹೇಳಿದಾಗ ಮಾತ್ರ ಪರಮಾತ್ಮ ನಾವು ಮಾಡಿದಂತಹ ಕರ್ಮಗಳನ್ನು ನೆನಪಿಸಿಕೊಳ್ತಾನೆ, ಇಲ್ಲದೆ ಹೋದರೆ ನೆನಪಿಸಿಕೊಳ್ಳೋದಿಲ್ಲವಾ ಅಂತ ಹೇಳಿದರೆ ಇದರ ಅಂತರ್ಯ ಇಷ್ಟೇ. ಕೃತಂ ಸ್ಮರ ಅಂತ ಹೇಳಿದರೆ ನಾವು ಮಾಡಿದ್ದನ್ನು ನೆನಪಿಸಿಕೋ, ಇದರ ಪ್ರಧಾನ ಆಂತರ್ಯ.
ನಮ್ಮ ಮೇಲೆ ಅನುಗ್ರಹವನ್ನು ಮಾಡುವಂಥ ಪರಮಾತ್ಮ, ನಿನ್ನ ಅನುಗ್ರಹ ಎಂಬುದು ನಮ್ಮ ಮೇಲೆ ನಿರಂತರವಾಗಿ ಇರಲಿ, ನಿನ್ನ ಅನುಗ್ರಹ ಎಂಬುದು ನನ್ನ ಮೇಲೆ ನಿರಂತರವಾಗಿ ಇದ್ದಾಗ ಮಾತ್ರ ನಾವು ಉದ್ಧಾರ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಕ್ರತೋ ಅಂಥೇಳಿ ಜ್ಞಾನಸ್ವರೂಪಿ ಅಂತ ಪರಮಾತ್ಮ, ನಿನಗೆ ನಮ್ಮಂತೆ ಪಾಂಚಭೌತಿಕವಾದಂಥ ಶರೀರ ಇಲ್ಲ, ನೀನು ಸರ್ವಜ್ಞನಾಗಿದ್ದೀಯ, ಜ್ಞಾನಸ್ವರೂಪಿಯಾಗಿದ್ದೀಯ. ಹಾಗಾಗಿ ನೀನು ನನ್ನ ಮೇಲೆ ವಿಶೇಷವಾದಂತಹ ಅನುಗ್ರಹವನ್ನು ನಿರಂತರವಾಗಿ ಮಾಡ್ತಾ ಇರಬೇಕು ಎಂಬುದಾಗಿ ನಾವು ಯಾವ ರೀತಿಯಾಗಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಸ್ವಯಂಭೂ ಮನುಗಳು ತೋರಿಸ್ತಾ ಇದ್ದಾರೆ. ಇದೇ ಮಾತನ್ನು ಗೀತೆಯಲ್ಲಿ ಪರಮಾತ್ಮ ಹೇಳುವಂತೆ, ಓಮಿತ್ತೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾ ಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ ಅಂತ ಪರಮಾತ್ಮನನ್ನು ಯಾರು ಓಂ 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 ಎಂಬುದಾಗಿ ಓಂಕಾರದಿಂದಾಗಿ ಪರಮಾತ್ಮನನ್ನು ವಿಶೇಷವಾಗಿ ಉಪಾಸನೆ ಮಾಡ್ತಾರೋ ಅಂತಹ ವ್ಯಕ್ತಿ ತನ್ನ ದೇಹವನ್ನು ಬಿಟ್ಟು ಮುಂದೆ ಮೋಕ್ಷವನ್ನು ಪಡೀತಾನೆ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಅದೇ ಮಾತನ್ನು ಈಶೋಪನಿಷತ್ತಿನಲ್ಲಿ ಓಂ ಕ್ರತೋಸ್ಮರ ಎಂಬುದಾಗಿ ಪರಮಾತ್ಮನನ್ನು ಓಂ ಎಂಬುದಾಗಿ ಉಪಾಸನೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಗೀತೆಯಲ್ಲಿ ಮುಂದೆ ಹೇಳುವಂತೆ, ಪಿತಾಮಹಸ್ಯ ಜಗತೋ ಮಾತಾ ಧಾತಾ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರಂ ರುಕ್ಸಾಮ ಯಜುರೇವಚ ಅಂತ ನಾನೇನಾಗಿದ್ದೇನೆ, ಪವಿತ್ರವಾದಂತಹ ಓಂಕಾರ ಅದು ನಾನೇ ಆಗಿದ್ದೇನೆ ಎಂಬುದಾಗಿ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ. ಹೀಗೆ ಗೀತೆಯಲ್ಲಿ ಮತ್ತೆ ಮುಂದೆ ಹೇಳ್ತಾರೆ, ತಸ್ಮಾದ್ ಓಮಿತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾ ಪ್ರವರ್ತಂತೆ ವಿಧಾನೋಕ್ತಾ ಸತತಂ ಬ್ರಹ್ಮವಾದಿನಾಮಂತ. ಹಾಗಾಗಿ ನಾವು ಜಗತ್ತಿನಲ್ಲಿ ಮಾಡುವಂತಹ ಯಜ್ಞ, ದಾನ, ತಪಸ್ಸು, ಭೋಜನ, ದಾನ, ಹೀಗೆ ಏನೇನು ಕ್ರಿಯೆಯನ್ನು ನಡೆಸ್ತೇವೋ ಆ ಎಲ್ಲ ಕ್ರಿಯೆಗಳನ್ನು ಕೂಡ ನಾವು ಯಾವ ರೀತಿಯಾಗಿ ಪ್ರಾರಂಭ ಮಾಡಬೇಕು ಅಂತ ಹೇಳಿದರೆ ಓಂ ಎಂಬುದಾಗಿ ಹೇಳ್ತಾ ನಾವು ಪ್ರಾರಂಭ ಮಾಡಬೇಕು ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ನಾವು ಪ್ರತಿಯೊಂದು ಪ್ರವಚನ, ಜ್ಞಾನ ಯಜ್ಞ, ಹೋಮ ಇತ್ಯಾದಿಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಎಂಬುದಾಗಿ ಓಂಕಾರವನ್ನು ಹೇಳಿ ಪ್ರಾರಂಭ ಮಾಡ್ತೇವೆ. ಅದನ್ನೇ ಗೀತೆಯಲ್ಲಿ ಹೇಳಿದ್ದು ಪರಮಾತ್ಮ, ತಸ್ಮಾತ್ ಓಮಿತ್ಯುದಾಹೃತ್ಯ ಎಂಬುದಾಗಿ. ಯಾಕೆ ಅಂತ ಹೇಳಿದರೆ ಓಂಕಾರ ಎಂಬುದು ಪರಮಾತ್ಮನ ಗುಣಗಳನ್ನು ಹೇಳುವಂಥ ವಿಶಿಷ್ಟವಾದಂತಹ ಒಂದು ಮಂತ್ರ ತುಲ್ಯವಾದದ್ದು. ಹಾಗಾಗಿ ಅದನ್ನು ನಾವು ನಿರಂತರವಾಗಿ ಉಪಾಸನೆ ಮಾಡಬೇಕು ಎಂಬುದಾಗಿ ಸ್ವಯಂಭೂ ಮನುಗಳು ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಹೀಗೆ ಇಷ್ಟೆಲ್ಲ ರೀತಿಯಲ್ಲಿ ಸ್ವಯಂಭೂ ಮನುಗಳು ಪರಮಾತ್ಮನನ್ನು ವಿಶೇಷವಾಗಿ ಉಪಾಸನೆ ಮಾಡ್ತಾರೆ. ಉಪಾಸನೆ ಮಾಡಿ ಕೊನೆಯ ಮಂತ್ರದಲ್ಲಿ ಪರಮಾತ್ಮ ನಮ್ಮನ್ನು ನೀನು ಮೋಕ್ಷಕ್ಕೆ ಕರೆದುಕೊಂಡು ಹೋಗು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಪ್ರತಿಯೊಬ್ಬ ಜೀವಿಗಳಿಗೂ ಇರುವಂತಹ ದೊಡ್ಡ ಆಸೆ ಏನು ಅಂತ ಹೇಳಿದರೆ ಸುಖಮೇವ ನ ಸ್ಯಾತ್ ದುಃಖಂ ಮನಾಗಪಿ ಮಾಭೂತ್ ಎಂಬುದಾಗಿ. ಅಂದರೆ ನಮಗೆ ಯಾವಾಗಲೂ ಸುಖವೇ ಆಗಬೇಕು ಅಂತ ಪ್ರತಿಯೊಬ್ಬರು ಕೂಡ ಬಯಸ್ತಾರೆ. ದುಃಖದ ಆಲೋಚನೆ ಕೂಡ ಮನಸ್ಸಲ್ಲಿ ಬರದೇ ಇರಲಿ ಅಂತ. ಇದು ಪ್ರತಿಯೊಬ್ಬರು ಕೂಡ ಬಯಸುವಂತಹ, ಸಾಮಾನ್ಯವಾಗಿ ಪ್ರತಿಯೊಬ್ಬರು ಇದನ್ನೇ ಬಯಸ್ತಾರೆ. ಯಾರೂ ಕೂಡ ನನಗೆ ದುಃಖ ಆಗಲಿ ಅಂತ ಯಾರೂ ಬಯಸೋದಿಲ್ಲ. ಪ್ರತಿಯೊಬ್ಬರು ಬಯಸೋದೇನು, ನನಗೆ ಯಾವಾಗಲೂ ಕೂಡ ಸುಖವೇ ಆಗಲಿ ಅಂತ. ಆದರೆ ಜಗತ್ತಿನಲ್ಲಿ ನಾವು ಅನುಭವಿಸುವಂತಹ ಸಾಮಾನ್ಯವಾದಂತಹ ಲೌಕಿಕವಾದ ಸುಖ ಏನಿದೆ, ಅದು ಸುಖ ಇರುತ್ತೆ. ಆ ಸುಖವನ್ನು ಪಡೆಯಬೇಕಾದರೆ ನಾವು ಮುಂಚೆ ತುಂಬ ಕಷ್ಟಪಟ್ಟಿರ್ತೇವೆ, ಪಟ್ಟಿರ್ತೇವೆ. ಆ ಸುಖ ನಾಶ ಆದ ಮೇಲೆ ಮತ್ತೆ ದುಃಖ ಪಡ್ತೇವೆ. ಹಾಗಾಗಿ ಅದು ಹೇಗಿದೆ ಅಂತ ಹೇಳಿದರೆ ಸಂಪುಷ್ಟದಂತೆ ಇದೆ ಎಂಬುದಾಗಿ ಹೇಳ್ತಾರೆ. ಹೇಗೆ ಸಂಪುಷ್ಟದಲ್ಲಿ ಮಧ್ಯದಲ್ಲಿ ದೇವರ ಪ್ರತಿಮೆ ಇಟ್ಟಿರ್ತೇವೆ, ಅದರ ಮೇಲ್ಗಡೆನೂ ಮುಚ್ಚಳ, ಕೆಳಗಡೆನೂ ಮುಚ್ಚಳ. ಹಾಗೆ ನಾವು ಅನುಭವಿಸುವಂತಹ ಸುಖ ಹೇಗಿದೆ ಅಂತ ಹೇಳಿದರೆ ಅದರ ಪ್ರಾರಂಭದಲ್ಲಿಯೂ ದುಃಖ ಇದೆ, ಕೊನೆಯಲ್ಲಿಯೂ ದುಃಖ ಇದೆ. ಹೀಗೆ ದುಃಖಗಳ ಮಧ್ಯದಲ್ಲಿ ಸುಖ ಎಂಬುದು ಸಿಕ್ಕಿ ಹಾಕಿಕೊಂಡಿದೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಇಂತಹ ಸುಖ ಯಾರಿಗೂ ಬೇಡ. ಸುಖ ಹೇಗಿರಬೇಕು ಅಂತ ಹೇಳಿದರೆ ಅದು ಶಾಶ್ವತವಾಗಿ ಇರಬೇಕು. ಆ ರೀತಿಯಾದಂತಹ ಶಾಶ್ವತವಾದಂತಹ ಸುಖ ಅಂತ ಹೇಳಿದರೆ ಅದು ಯಾವುದು? ಮೋಕ್ಷ ಒಂದೇ. ಮೋಕ್ಷದಲ್ಲಿ ಮಾತ್ರ ದುಃಖದ ಸ್ಪರ್ಶವೇ ಇಲ್ಲದೇ ಇರುವಂತಹ ಶಾಶ್ವತವಾದಂತಹ ಸುಖವನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಭಗವಂತನ ಸಾಕ್ಷಾತ್ಕಾರ ಯಾರಿಗಾಯಿತು? ಸ್ವಯಂಭೂ ಮನುಗಳಿಗೆ ಆಯಿತು. ಕೊನೆಗೆ ಅವರು ನನಗೆ ಮೋಕ್ಷವನ್ನು ಕರುಣಿಸು ಪರಮಾತ್ಮ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದೇ ಪ್ರಸಿದ್ಧವಾದಂತಹ ಮಂತ್ರ, ಅಗ್ನೇನಯ ಸುಭತಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯುಯೋಧ್ಯಸ್ಮಜ್ಜುಹುರಾಣಮೇನಃ ಭೂಯಿಷ್ಟಾಂತೆ ನಮ ಉಕ್ತಿಂ ವಿಧೇಮ ಎಂಬುದಾಗಿ. ಇದನ್ನು ಸಾಮಾನ್ಯವಾಗಿ ಇವತ್ತು ಎಲ್ಲ ಯಜ್ಞ ಯಾಗಾದಿಗಳನ್ನು ನಡೆಸಬೇಕಾದರೆ ಕೊನೆಗೆ ಪ್ರದಕ್ಷಿಣೆ ಹಾಕಬೇಕಾದ್ರೆ ಈ ಮಂತ್ರವನ್ನು ಹೇಳ್ತಾರೆ, ಅಗ್ನೇನಯ ಸುಭತಾರಾಯೇ ಅಸ್ಮಾನ್ ಎಂಬಂತಹ ಮಂತ್ರವನ್ನು. ಇದರ ಆಂತರ್ಯ ಏನು ಅಂತ ಹೇಳಿದರೆ
ಸ್ವಯಂಭೂಮನುಗಳು ಪರಮಾತ್ಮನನ್ನು ಅಗ್ನಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿಯ ತನಕ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದರು, ಈಗ ಯಾಕೆ ಅಗ್ನಿದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಇಲ್ಲಿ ಅಗ್ನಿ ಅಂತ ಹೇಳಿ ಸಾಮಾನ್ಯವಾದಂತಹ ಅಗ್ನಿ ಅಲ್ಲ, ಹೊರತು ಆ ಅಗ್ನಿಯಲ್ಲಿ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನನ್ನೇ ಸ್ವಯಂಭೂಮನುಗಳು ಅಗ್ನಿ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತೆ. ಯಾಕೆಂದರೆ ಉಪನಿಷತ್ತಿನಲ್ಲಿ ಹೇಳುವಂತೆ ಅಗ್ರತ್ವಾತ್ ಅಗ್ನಿನಾವಾಸೋ ಎಂಬುದಾಗಿ ಪರಮಾತ್ಮ ಅವನು ಅಗ್ನಿ ಅಂತ ಕರೆಸ್ಕೊಳ್ತಾನೆ ಅಂತೆ. ಯಾಕೆ ಅಂದರೆ ಯಾರು ಎಲ್ಲರಿಗಿಂತ ಮುಂಚೆ ಇರ್ತಾರೋ, ಅಗ್ರದಲ್ಲಿ ಇರ್ತಾರೋ ಅವನು ಅಗ್ನಿ ಅಂತ. ಹಾಗಾಗಿ ಸರ್ವ ದೇವೋತ್ತಮನಾದವನು ಯಾರು? ಅದು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಅಗ್ನಿ ಎಂಬುದಾಗಿ ಹೆಸರು. ಇದು ಒಂದು ರೀತಿಯಾದಂತಹ ಅರ್ಥ. ಇನ್ನೊಂದು ರೀತಿಯಾದಂತಹ ಅರ್ಥ ಅಗಂ ನಯತೀತಿ ಅಗ್ನಿ ಅಂತ. ಅಂದರೆ ಲೋಕದಲ್ಲಿ ಚಲನೆ ಇಲ್ಲದೇ ಇರುವಂತಹ ವಸ್ತುಗಳಿಗೆ ಚಾಲನ ಶಕ್ತಿಯನ್ನು ಕೊಡುವುದು ಯಾವುದು? ಅಗ್ನಿ ಅಂತ. ಸಾಮಾನ್ಯವಾಗಿ ನಾವು ಒಲೆಯನ್ನು ಹಚ್ಚಿ ಅದರ ಮೇಲೆ ನೀರನ್ನು, ಅದರಲ್ಲಿ ಅಕ್ಕಿ ಇತ್ಯಾದಿಗಳನ್ನು ಹಾಕಿದರೆ ನೀರೇನಾಗುತ್ತೆ? ಕುದಿಲಿಕ್ಕೆ ಶುರುವಾಗುತ್ತೆ. ನೀರಿಗೆ ವಾಸ್ತವಿಕವಾಗಿ ಆ ಚಲನ ಮಾಡುವಂಥ ಶಕ್ತಿ ಇಲ್ಲ. ಆದರೆ ಕುದಿತಿರೋದು ಯಾಕದು? ಕೆಳಗೆ ಹಚ್ಚಿದ ಬೆಂಕಿಯ ಶಕ್ತಿಯಿಂದಾಗಿ. ಹಾಗೆ ಚಾಲನೆ ಇಲ್ಲದೇ ಇರುವಂತಹ ಅನೇಕ ವಸ್ತುಗಳಿಗೆ ಚಾಲನೆಯನ್ನು ಕೊಡುವುದು ಯಾರು? ಅಗ್ನಿ. ಇವತ್ತು ನಾವು ಬೈಕ್ ಓಡಿಸ್ಬೇಕಾದ್ರೆ ಸೈಲೆನ್ಸರ್ ಏನಾಗಿರುತ್ತೆ? ಫುಲ್ ಬಿಸಿಯಾಗಿರುತ್ತೆ. ಅದು ಬಿಸಿಯಾದಾಗ ಮಾತ್ರ ಗಾಡಿ ಓಡಲಿಕ್ಕೆ ಸಾಧ್ಯ. ಆ ತಣ್ಣಗಾಗ್ಬಿಟ್ರೆ ಗಾಡಿ ಓಡೋದೇ ಇಲ್ಲ. ಹಾಗಾಗಿ ಒಂದಲ್ಲ ಒಂದು ರೂಪದಲ್ಲಿ ಅಗ್ನಿ ಎಂಬುದು ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳಿಗೂ ಕೂಡ ಚಲನ ಶಕ್ತಿಯನ್ನು ಕೊಟ್ಟಿದೆ. ಅದರಿಂದಾಗಿ ಅದಕ್ಕೆ ಅಗ್ನಿ ಅಂತ ಹೆಸರು. ಆದರೆ ಆ ಅಗ್ನಿಗೂ ಚಲನಶಕ್ತಿಯನ್ನು ಕೊಟ್ಟಂಥವನು ಯಾರು? ಅದು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಪ್ರಧಾನವಾಗಿ ಅಗ್ನಿ ಅಂತ ಹೆಸರು. ಇಡೀ ಜಗತ್ತನ್ನೇ ಮುನ್ನಡೆಸುವಂತಹ ವ್ಯಕ್ತಿ ಪರಮಾತ್ಮ. ಹಾಗಾಗಿ ಅಂತಹ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅಗ್ನೇನಯ ಸುಪಥಾರಾಯೇ ಅಸ್ಮಾನ್ ಅಂತ. ಪರಮಾತ್ಮ ನಮ್ಮನ್ನು ನಯ, ಕರೆದುಕೊಂಡು ಹೋಗು, ಕೈ ಹಿಡಿದು ಕರೆದುಕೊಂಡು ಹೋಗು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಲ್ಲಿಗೆ ಕರೆದುಕೊಂಡು ಹೋಗಬೇಕು ಅಂತ ಹೇಳಿದರೆ, ನಮ್ಮನ್ನು ರಾಯೇ ನಯ, ರಾಯಕ್ಕೆ ಕರೆದುಕೊಂಡು ಹೋಗು ಅಂತ. ರಾಯ ಅಂತ ಹೇಳಿದರೆ ಮೋಕ್ಷ ಎಂಬುದಾಗಿ, ನಮ್ಮನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗು ಎಂಬುದಾಗಿ ಹೇಳ್ತಾ ಇದ್ದಾರೆ. ಸರಿ, ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತೇನೆ, ಆದರೆ ನಿನ್ನನ್ನು ಮೇಲೆ ಎತ್ತಬೇಕು ಅಂತ ಹೇಳಿದರೆ ನಿನ್ನ ಕಾಲಿಗೆ ದೊಡ್ಡ ಕಲ್ಲನ್ನು ಕಟ್ಟಿದ್ದಾರೆ ಅಂತ. ನಿನ್ನನ್ನು ಮೇಲೆ ಎತ್ತಲಿಕ್ಕೆ ಆಗ್ತಾ ಇಲ್ಲ ಅಂತ. ಯಾಕೆ ಅಂದರೆ ಕಲ್ಲು ಅಂಥೇಳಿ ನಮ್ಮ ಪಾಪಗಳು. ನಾವು ಮೋಕ್ಷಕ್ಕೆ ಹೋಗಬೇಕು ಅಂಥೇಳಿ ನಮ್ಮ ಎಲ್ಲ ಪಾಪಗಳು ಕರಗಿ ಹೋಗಬೇಕು. ಆದರೆ ನನ್ನ ಎಲ್ಲ ಪಾಪಗಳು ಹಾಗೇ ಇದ್ದಾವೆ ಇಲ್ಲ ಅಂತ ಪರಮಾತ್ಮ ಹೇಳ್ತಾನೆ. ಅದಕ್ಕೆ ನಾವು ವಾಪಸ್ ಹೇಳೋದು, ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯುಯೋಧಿ ಅಸ್ಮತ್ ಜುಹುರಾಣ ಮೇನಃ ಅಂತ. ನಮ್ಮನ್ನು ತುಂಬ ಕೆಳಗೆ ಕುಗ್ಗಿಸುವಂತಹ ಈ ಪಾಪಗಳೇನಿದ್ದಾವೆ, ಈ ಎಲ್ಲ ಪಾಪಗಳನ್ನು ಕೂಡ ಪರಮಾತ್ಮ ನೀನು ದಯವಿಟ್ಟು ನಮ್ಮನ್ನು ಯುಯೋಧಿ, ವಿಯೋಜಯ ಅಂದರೆ ದೂರ ಮಾಡು ಅಂತ. ನನ್ನಲ್ಲಿ ಇರುವಂತಹ ಎಲ್ಲ ವಿಧವಾದಂತಹ ಪಾಪಗಳನ್ನು ಕೂಡ ನೀನೇನು ಮಾಡು? ದೂರ ಮಾಡು. ನನ್ನನ್ನು ಪಾಪರಹಿತನನ್ನಾಗಿ ಪುಣ್ಯಾತ್ಮನನ್ನಾಗಿ ಮಾಡಿ ದಯವಿಟ್ಟು ನನ್ನನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗಿ ಅನುಗ್ರಹ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇಷ್ಟು ಹೇಳಿ ಮಧ್ವಾಚಾರ್ಯರು ಹೇಳುವಂತೆ, ಯದಸ್ಮಾ ಕೃತೇತ್ಯಲ್ಪ ತದೇನೋಸ್ಮದ್ ವಿಯೋಜಯ ನಯನೋ ಮೋಕ್ಷವಿತ್ತಾಯ ಇತ್ಯಸ್ತೋತ್ ಯಜ್ಞ ಮನುಸ್ವರಾಟ್ ಅಂತ ಆ ಯಜ್ಞನಾಮಕ ಪರಮಾತ್ಮನನ್ನು ಸ್ವಯಂಭೂಮನುಗಳು ನನ್ನನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಸರಿ, ನಾನೇನೋ ನಿನ್ನನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋದೆ, ಅದರಿಂದ ನನಗೇನು ಅಂತ ಹೇಳಿದರೆ ಸ್ವಯಂಭೂಮನುಗಳು ಹೇಳ್ತಾ ಇದ್ದಾರೆ, ನೀನು ಕೊಟ್ಟಂತಹ ಮೋಕ್ಷಕ್ಕೆ ಪ್ರತಿಯಾಗಿ ನಾನು ನಿಮಗೆ ಏನನ್ನೂ ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತೇನೇನು ಕೊಡ್ಬೋದು ಅಂತ ಹೇಳಿದರೆ, ಭೂಯಿಷ್ಟಾಂತೆ ನಮ ಉಕ್ತಿಮಿದೇಮ ಎಂಬುದಾಗಿ ಜ್ಞಾನ ಮತ್ತು ಭಕ್ತಿಯಿಂದಾಗಿ ನನಗೆ ಸಾಷ್ಟಾಂಗ ನಮಸ್ಕಾರವೊಂದನ್ನು ಮಾಡಬಹುದು ಪರಮಾತ್ಮ. ಅದನ್ನು ಬಿಟ್ಟು ನಿನಗೆ ನಾನು ಪ್ರತಿಯಾಗಿ ಏನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀನು ನನಗೆ ಸಾಕ್ಷಾತ್ ಮೋಕ್ಷವನ್ನೇ ದಯಪಾಲಿಸಿದ್ದೀಯ. ಹಾಗಾಗಿ ನಾನು ನಿನಗೆ ಭಕ್ತಿಯಿಂದಾಗಿ ಜ್ಞಾನಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ ಎಂಬುದಾಗಿ ಯಜ್ಞನಾಮಕ ಪರಮಾತ್ಮನಿಗೆ ಸ್ವಯಂಭೂಮನುಗಳು ಈ ಒಂದು ಕೊನೆಯ ಮಂತ್ರದ ಮೂಲಕ ಪರಮಾತ್ಮ ನನಗೆ ಮೋಕ್ಷವನ್ನು ಅನುಗ್ರಹ ಮಾಡು, ನಾನು ನಿನಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಎಂಬುದಾಗಿ ಸರ್ವಸ್ವವನ್ನು ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ
ನನ್ನನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದನ್ನೇ ಪರಮಾತ್ಮ ಗೀತೆಯಲ್ಲಿ ಹೇಳುವಂತೆ ಅಂತ್ಯಕಾಲೇ ಚ ಮಾಮೇವ ಸ್ಮರನ್ ಮುಕ್ತ ಕಳೇಬರಂ ಯಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ ಎಂಬುದಾಗಿ, ಯಾರು ನಿಜವಾಗಿಯೂ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಹೇಳಿದರೆ ನಿರಂತರವಾಗಿ ತಮ್ಮ ಜೀವನದ ಉದ್ದಕ್ಕೂ ಕೂಡ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ 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 ಕೊನೆಯ ಕಾಲದಲ್ಲಿ ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ ಎಂಬುದಾಗಿ ಹೇಳಿದಂತೆ, ಅಂತ್ಯಕಾಲದಲ್ಲಿ ಯಾರು ಪರಮಾತ್ಮನ ವಿಶೇಷವಾದಂತಹ ಸ್ಮರಣೆಯನ್ನು ಮಾಡ್ತಾ ತಮ್ಮ ಕಳೇಬರವನ್ನು ದೇಹವನ್ನು ಬಿಡ್ತಾರೋ ಅಂತಹ ವ್ಯಕ್ತಿ ವಿಶೇಷವಾಗಿ ಮೋಕ್ಷಕ್ಕೆ ಹೋಗ್ತಾನೆ. ಹಾಗಾಗಿ ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ವರ ಯುದ್ಧ ಚ ಮಯ್ಯರ್ಪಿತ ಮನೋಬುದ್ಧಿ ಮಾವೇ ವೇಶ್ಯಸಿ ಅಸಂಶಯಂ ಎಂಬುದಾಗಿ ಪರಮಾತ್ಮ ತಾನು ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಇಲ್ಲಿ ಭಗವದ್ಗೀತೆ ಪ್ರಾರಂಭ ಆಗಿದ್ದು ಯಾಕೆ? ಅರ್ಜುನನ ಸಂಶಯವನ್ನು ಕಳೆಯಲಿಕ್ಕೆ, ಅರ್ಜುನನಿಗೆ ಒಳಗಿಂದ ಆಕ್ರಮಣ ಮಾಡಿದಂತಹ ಅವನ ಶತ್ರುಗಳನ್ನು, ಕಾಮಕ್ರೋಧ ಮೋಹ ಎಂಬಂತಹ ಶತ್ರುಗಳನ್ನು ನಾಶ ಮಾಡಲಿಕ್ಕೋಸ್ಕರ ಭಗವದ್ಗೀತೆ ಬಂದಿದ್ದು. ಅದಕ್ಕೆ ಪರಮಾತ್ಮ ಹೇಳ್ತಾನೆ ಕೊನೆಗೆ, ಹಾಗಾಗಿ ಅರ್ಜುನ ನೀನು ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳಬೇಡ. ಕುರುವನ್ನೇವೇಹಿ ಕರ್ಮಾಣಿ ಜಿಜೀವಿಷೇ ಶತಗಂ ಸಮಾಹ. ನೀನು ಸಾಯುವವರೆಗೂ ಕೂಡ ನಿನ್ನ ಪಾಲಿನ ಕರ್ತವ್ಯವನ್ನು ಮಾಡಲೇಬೇಕು. ನಿನ್ನ ಪಾಲಿನ ಕರ್ತವ್ಯವೇನು? ನೀನೊಬ್ಬ ಕ್ಷತ್ರಿಯ, ಯುದ್ಧ ಮಾಡುವುದು ನಿನ್ನ ಆದ್ಯ ಕರ್ತವ್ಯ. ಹಾಗಾಗಿ ನೀನೇನು ಮಾಡಬೇಕು? ನಿನ್ನ ಈ ಒಂದು ಮಾಮನುಸ್ಮರ ಯುದ್ಧ ಚ, ಆ ಯುದ್ಧದಲ್ಲಿಯೂ ಕೂಡ ನಾನು ಮಾಡುತ್ತಿರುವಂಥ ಯುದ್ಧವೂ ಕೂಡ ನನ್ನ ಪೂಜೆ ಎಂಬುದಾಗಿ ಭಕ್ತಿಯಿಂದಾಗಿ ತಿಳಿದುಕೊಂಡು ನೀನು ವಿಶೇಷವಾಗಿ ಈ ಯುದ್ಧವನ್ನು ಮಾಡು. ಇದರಿಂದಾಗಿ ನಿನಗೆ ಯಾವ ಪಾಪದ ಲೇಪವೂ ಕೂಡ ಆಗೋದಿಲ್ಲ, ಹೊರತು ಅದಕ್ಕಿಂತ ಮಿಗಿಲಾದಂತಹ ಪುಣ್ಯ ಎಂಬುದು ಬರುತ್ತೆ. ಅದರಿಂದಾಗಿ ನೀನು ಮುಂದೆ ಮೋಕ್ಷವನ್ನು ಹೊಂದುತ್ತೀಯ ಎಂಬುದಾಗಿ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಹೀಗೆ ವಿಶೇಷವಾಗಿ ಪರಮಾತ್ಮ ಗೀತೆಯಲ್ಲಿ ಕೊನೆಗೆ ಹೇಳಬೇಕಾದರೂ ಕೂಡ ಇದನ್ನೇ ಹೇಳೋದು, ಈಶಾವಾಸ್ಯೋಪನಿಷತ್ತಿನೂ ಕೂಡ ಕೊನೆಗೆ ಇದನ್ನೇ ಹೇಳೋದು. ಹೀಗೆ ಈಶಾವಾಸ್ಯೋಪನಿಷತ್ತಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇವೆ. ಗೀತೆಯಲ್ಲೂ ಕೂಡ ಪರಮಾತ್ಮ ಕೊನೆಗೆ ಇಷ್ಟೆಲ್ಲ ಹೇಳ್ತಾನೆ, ಯೈಮಂ ಪರಮಂ ಗುಖ್ಯಂ ಮಧ್ವಕ್ತೆ ಅಭಿದಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವ ಮಾಮೇ ವಿಶ್ಯತ್ಯ ಸಂಶಯ ಶ್ರದ್ಧಾವಾನ್ ಅನಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ ಎಂಬುದಾಗಿ, ಯಾರು ಈ ಅತ್ಯಂತ ಗುಹ್ಯವಾದಂತಹ ಭಗವದ್ಗೀತೆಯನ್ನು ಇನ್ನೊಬ್ಬರಿಗೆ ಹೇಳುತ್ತಾರೋ, ಅದೇ ರೀತಿಯಾಗಿ ಯಾರು ಭಕ್ತಿ ಶ್ರದ್ಧೆಗಳಿಂದಾಗಿ ಕುಳಿತುಕೊಂಡು ಕೇಳ್ತಾರೋ ಅವರಿಬ್ಬರೂ ಕೂಡ ಸೋಪಿ ಮುಕ್ತಃ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣ ಎಂಬುದಾಗಿ, ಅವರು ಆ ಒಂದು ವಿಶೇಷವಾದಂಥ ಪುಣ್ಯದಿಂದಾಗಿ ಪರಮಾತ್ಮನ ವಿಶಿಷ್ಟವಾದಂತಹ ಅನುಗ್ರಹಕ್ಕೆ, ಪರಮಾತ್ಮನ ವಿಶಿಷ್ಟವಾದಂತಹ ಲೋಕವನ್ನು ಹೊಂದುತ್ತಾರೆ ಎಂಬುದಾಗಿ ಗೀತೆಯಲ್ಲಿ ಕೊನೆಗೆ ಹೇಳ್ತಾರೆ. ಇಷ್ಟೆಲ್ಲ ಹೇಳಿ ಗೀತೆಯ ಕೊನೆಯ ಮಾತು ಏನು ಅಂತ ಹೇಳಿದರೆ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ ವಿಜಯ ಭೂತಿ ಧ್ರುವ ನೀತಿ ಮತಿರ್ಮಮ ಎಂಬುದಾಗಿ ಅರ್ಜುನನ ಉದ್ಗಾರ, ಸಂಜಯನ ಉದ್ಗಾರ. ಅಂದರೆ ಎಲ್ಲಿ ಪರಮಾತ್ಮನ ದಿವ್ಯವಾದ, ಯತ್ರ ಯೋಗೇಶ್ವರ ಕೃಷ್ಣ, ಪರಮಾತ್ಮನ ಅನುಗ್ರಹ ಎಲ್ಲಿ ಇರುತ್ತೋ ಅದೇ ರೀತಿಯಾಗಿ ಯತ್ರ ಪಾರ್ಥೋ ಧನುರ್ಧರ, ಅಂದರೆ ಅರ್ಜುನ ಎಲ್ಲಿ ಇರ್ತಾನೋ ಅಲ್ಲಿ ವಿಜಯ ಎಂಬುದು ನಿಶ್ಚಿತ ಅಂತ. ಇದು ಮಹಾಭಾರತ ಯುದ್ಧಕ್ಕೆ ಅನ್ವಯ ಆಯಿತು. ನಮ್ಮ ಜೀವನದಲ್ಲಿ ಹೇಗೆ ಅಂತ ಹೇಳಿದರೆ, ನಾವು ಕೂಡ ನಮ್ಮ ಪಾಲಿನ ಕರ್ತವ್ಯಗಳನ್ನು ಸರಿಯಾಗಿ ಪ್ರಾಮಾಣಿಕವಾಗಿ ಪರಮಾತ್ಮನ ಪೂಜೆ ಅಂತ ತಿಳಿದು ಮಾಡಿಕೊಂಡು ಹೊರಟಾಗ ಏನಾಗುತ್ತೆ, ಅಲ್ಲಿ ಯೋಗೇಶ್ವರನಾದಂಥ ಕೃಷ್ಣ ಬಂದು ನೆಲೆಸ್ತಾನೆ ಅಂತೆ. ಕೃಷ್ಣ ಬಂದು ನೆಲೆಸೋದು ಅಂತ ಹೇಳಿದ್ರೆ ಅವನ ಅನುಗ್ರಹವನ್ನು ಮಾಡೋದು. ನಾವು ಮೊನ್ನೆ ದಿವಸ ಪ್ರವಚನದಲ್ಲಿ ಕೇಳಿದಂತೆ, ಯಥಾಹಿ ಏಕೇನ ಚಕ್ರೇಣ ನರಥಸ್ಯ ಗತಿರ್ಭವೇತ್ ತಥಾ ಪುರುಷಕಾರೇಣ ವಿನಾ ದೈವಂ ನ ಸಿದ್ಧ್ಯತೆ ಎಂಬುದಾಗಿ, ಪರಮಾತ್ಮನ ಅನುಗ್ರಹ ನಮಗೆ ಆಗಬೇಕು ಅಂತ ಹೇಳಿದ್ರೆ ಮೊದಲು ನಾವು ನಮ್ಮ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಪ್ರಯತ್ನವನ್ನು ಮಾಡದೆ ಸುಮ್ಮನೆ ಪರಮಾತ್ಮ ಅನುಗ್ರಹ ಮಾಡಲಿ ಅಂತ ಹೇಳಿದ್ರೆ ಅದು ಸರ್ವಥಾ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಪ್ರಯತ್ನ ಮಾಡಬೇಕು. ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿ ಇದ್ದಾಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಇಲ್ಲಿ ಅರ್ಜುನ ಮಾಡ್ತಾ ಇರುವಂಥ ಯುದ್ಧ ಅದೆಲ್ಲವೂ ಕೂಡ ಪ್ರಾಮಾಣಿಕವಾಗಿ ಇತ್ತು. ಹಾಗಾಗಿ ಪರಮಾತ್ಮ ಏನು ಮಾಡಿದ, ಅವನಿಗೆ ವಿಶಿಷ್ಟವಾದಂಥ ಅನುಗ್ರಹವನ್ನು ಮಾಡಿ ಅವನಿಗೆ ಜಯವನ್ನು ತಂದುಕೊಟ್ಟ. ಅದೇ ರೀತಿಯಾಗಿ ಈ ಕಡೆ ಸ್ವಯಂಭೂಮನುಗಳು ಮಾಡ್ತಾ ಇದ್ದಂತಹ ತಪಸ್ಸು ಅದು ಏನಾಗಿತ್ತು, ಪ್ರಾಮಾಣಿಕವಾದಂಥ ಭಕ್ತಿಯಿಂದ ಕೂಡಿದಂತಹ ತಪಸ್ಸು. ಮತ್ತೇನಾಗಿರಲಿಲ್ಲ, ಕೆಟ್ಟ ಉದ್ದೇಶದ ತಪಸ್ಸಾಗಿರಲಿಲ್ಲ. ಯಾಕೆಂದರೆ ನಾವು ರಾವಣನ ತಪಸ್ಸನ್ನು ಕೇಳ್ತೇವೆ, ಹಿರಣ್ಯಕಶಿಪುವಿನ ತಪಸ್ಸನ್ನು ಕೇಳ್ತೇವೆ. ಅವರೆಲ್ಲ ಮಾಡಿದ್ಯಾಕೆ? ಕೆಟ್ಟ ಉದ್ದೇಶದಿಂದಾಗಿ. ಆದರೆ ಸ್ವಯಂಭೂವ ಮನು ಮಾಡಿದಂತಹ ತಪಸ್ಸು ಪರಮಾತ್ಮ ಪ್ರೀತನಾಗಲಿ ಎಂಬಂತಹ ದಿವ್ಯವಾದಂತಹ ಉದ್ದೇಶದಿಂದಾಗಿ ಅವನು ತನ್ನ ಪಾಲಿನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಶ್ರದ್ಧಾಭಕ್ತಿಗಳಿಂದಾಗಿ ಮಾಡಿದ.
ಅದಕ್ಕೆ ಯಜ್ಞನಾಮಕನಾದಂಥ ಪರಮಾತ್ಮ ಅಲ್ಲಿ ತಾನು ಬಂದು ಆ ಎಲ್ಲ ರಾಕ್ಷಸರನ್ನು ಕೂಡ ಸಂಹಾರ ಮಾಡಿ ಇವನಿಗೆ ವಿಶಿಷ್ಟವಾದಂತಹ ತನ್ನ ಸ್ವರೂಪವನ್ನು ದರ್ಶನ ಮಾಡಿಸಿದ ಎಂಬುದಾಗಿ ಹೇಳ್ತಾರೆ. ಇದೇ ರೀತಿಯಾದಂಥ ದರ್ಶನವನ್ನು ಗೀತೆಯಲ್ಲಿ ಪರಮಾತ್ಮ ತಾನು ವಿಶ್ವರೂಪ ದರ್ಶನವನ್ನೇ ಯಾರಿಗೆ ಮಾಡಿಸಿದ? ಅರ್ಜುನನಿಗೆ ಮಾಡಿಸಿದ. ಇಲ್ಲಿ ಸೂರ್ಯಮಂಡಲದಲ್ಲಿ ಅಂತರ್ಯಾಮಿಯಾಗಿರುವಂಥ ತನ್ನ ಸ್ವರೂಪವನ್ನು ಸ್ವಯಂಭೂ ಮನುಗಳಿಗೆ ಯಾವ ಯಜ್ಞರೂಪಿಯಾದಂತಹ ಪರಮಾತ್ಮ ತಾನು ದರ್ಶನವನ್ನು ಮಾಡಿಸಿ ಸ್ವಯಂಭೂ ಮನುಗಳಿಗೆ ವಿಶಿಷ್ಟವಾದಂಥ ಉದ್ಧಾರವನ್ನು ಮಾಡಿದ ಎಂಬಂತಹ ಚರಿತ್ರೆಯನ್ನು ನಾವು ಈಶಾವಾಸ್ಯೋಪನಿಷತ್ತಿನಲ್ಲಿ ಕೇಳುತ್ತೇವೆ. ಹೀಗೆ ಈಶಾವಾಸ್ಯೋಪನಿಷತ್ತು ಮತ್ತು ಭಗವದ್ಗೀತೆ ಇವೆರಡರ ಸಂಕಲನಾತ್ಮಕವಾದ ಚಿಂತನೆ ಅದನ್ನು ನಡೆಸಬೇಕು ಅಂತ ಪರಮಪೂಜ್ಯ ಶ್ರೀಪಾದಂಗಳವರ ಆದೇಶದಂತೆ ಈ ಒಂದು 6 ದಿನಗಳ ಕಾಲ ಯಥಾಮತಿಯಾಗಿ ದಿವ್ಯವಾದಂತಹ ಈ ಒಂದು ವೇದಿಕೆಯಲ್ಲಿ ನಾನು ಪ್ರವಚನವನ್ನು ನಡೆಸಿದ್ದೇನೆ. ವಾಸ್ತವಿಕವಾಗಿ ಅತ್ಯಂತ ದೊಡ್ಡ ವೇದಿಕೆ, ಅನೇಕ ಹಿರಿಯರು ದೊಡ್ಡ ದೊಡ್ಡ ಪೀಠಾಧಿಪತಿಗಳು ನಡೆಸಿದಂತಹ ವೇದಿಕೆ. ಇಂತಹ ದೊಡ್ಡ ವೇದಿಕೆಯಲ್ಲಿ ನಾನು ಎಲ್ಲದರಲ್ಲೂ ಚಿಕ್ಕವನು, ವಯಸ್ಸಿನಲ್ಲೂ ಚಿಕ್ಕವನು, ಜ್ಞಾನದಲ್ಲಿಯೂ ಸಣ್ಣವನು. ಅಂತಹ ನನಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟು ಈ ಒಂದು ಪರಮಾತ್ಮನ ಸನ್ನಿಧಿಯಲ್ಲಿ 6 ದಿನಗಳ ಕಾಲ ಈ ಈಶಾವಾಸ್ಯೋಪನಿಷತ್ತು ಮತ್ತು ಭಗವದ್ಗೀತೆ ಇವೆರಡರ ಚಿಂತನೆಯನ್ನು ನಡೆಸಲಿಕ್ಕೆ ಈ ಒಂದು ದೊಡ್ಡ ಅವಕಾಶವನ್ನು ಕೊಟ್ಟು ಪರಮಪೂಜ್ಯ ಪರ್ಯಾಯ ಶ್ರೀಪಾದಂಗಳವರು ದೊಡ್ಡ ಅನುಗ್ರಹವನ್ನು ಮಾಡಿದ್ದಾರೆ. ಅಂತಹ ಪರಮಪೂಜ್ಯ ಪರ್ಯಾಯ ಶ್ರೀಪಾದಂಗಳವರಿಗೂ ಅದೇ ರೀತಿಯಾಗಿ ಅವರಲ್ಲೇ ನಿಂತು ಎಲ್ಲವನ್ನೂ ನಿಯಮನ ಮಾಡ್ತಾ ಇರುವಂತಹ ಶ್ರೀಕೃಷ್ಣ ಮುಖ್ಯಪ್ರಾಣದೇವರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ 6 ದಿನಗಳ ಕಾಲ ತಾವೆಲ್ಲರೂ ಕೂಡ ಈ ಒಂದು ಸನ್ನಿಧಾನದಲ್ಲಿ ಕುಳಿತುಕೊಂಡು ನನ್ನ ಮಾತುಗಳನ್ನು ಕೇಳಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಪರಮಾತ್ಮ ವಿಶೇಷ ಅನುಗ್ರಹವನ್ನು ಮಾಡಲಿ. ಹೀಗೆ ನಮಗೆಲ್ಲರಿಗೂ ಕೂಡ ಆ ಪರಮಾತ್ಮ ಇನ್ನಷ್ಟು ವಿಶಿಷ್ಟವಾದಂತಹ ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳನ್ನು ಕೊಟ್ಟು ನಿರಂತರವಾಗಿ ಜ್ಞಾನ ಮಾರ್ಗದಲ್ಲಿ ನಮ್ಮನ್ನು ನಡೆಸಲಿ ಎಂಬುದಾಗಿ ಆ ಜಗದೊಡೆಯನಾದಂತಹ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಮತ್ತೊಮ್ಮೆ ಶ್ರೀಪಾದಂಗಳವರಿಗೆ ನಮನಗಳನ್ನು ಸಲ್ಲಿಸಿ ನನ್ನ 2 ಮಾತನ್ನು ಶ್ರೀಕೃಷ್ಣಾರ್ಪಣಮಸ್ತು. ಗಳನ್ನು ಸಮನ್ವಯಗೊಳಿಸಿ ನಮ್ಮ ಮುಂದೆ ಅತ್ಯಂತ ಸುಂದರವಾಗಿ ನಿರೂಪಿಸಿದಂತಹ ವಿದ್ವಾನ್ ಶ್ರೀಹರಿ ಆಚಾರ್ಯ ಮಾದಿನೂರು ಇವರಿಗೆ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ವತಿಯಿಂದ ಅನಂತಾನಂತ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ನಿರಂತರ ಕೇಳುಗರಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ರಾಜಾಂಗಣದ ಶ್ರೋತೃವರ್ಗಕ್ಕೂ ಕೂಡ ಅನಂತಾನಂತ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾಳೆಯಿಂದ 7 ದಿನಗಳ ಪರ್ಯಂತ ಶ್ರೀ ಶ್ರೀ ಸುವಿದ್ಯೇಂದ್ರ ತೀರ್ಥರಿಂದ ಭಾಗವತ ಸಪ್ತಾಹ ನಡೆಯಲಿಕ್ಕಿದೆ. ಎಲ್ಲ ಶ್ರೋತೃಗಳು ಈ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಮುಂದೆ ಈ ವೇದಿಕೆಯಲ್ಲಿ ಬೆಂಗಳೂರಿನ ನಾಟ್ಯ ನಿನಾದ ಎನ್ನುವ